ಈ ಮೂಲಕ. ಹಾಗಾಗಿ ಈ ಇದರ ಉದ್ದೇಶ, ಶ್ರೀಪಾದರು ಇದರ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರು. ಇದನ್ನು ಪ್ರಾರಂಭ ಮಾಡೋದರ ಉದ್ದೇಶ ಏನು ಅಂದ್ರೆ, ಕೇವಲ ನಾವು ಸೆಮಿಸ್ಟರ್ ತರದಲ್ಲಿ ಇದನ್ನ ಪಾಠ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ. 3 ತಿಂಗಳಲ್ಲಿ ಇದಕ್ಕೊಂದೊಂದು ಪರೀಕ್ಷೆಯ ವ್ಯವಸ್ಥೆ ಮಾಡಬೇಕು ಅಂತ ಉದ್ದೇಶ ಇದೆ. ಹಾಗಾಗಿ ಕೇವಲ ಬರೋದು ಪಾಠ ಕೇಳೋದು ಅಂತ ಅಷ್ಟೇ ಆಗಬಾರದು. ಹೊರಗಡೆಯ ಶಾಲೆಯಂತೆ ಈ ಗುರುಕುಲ ಅನ್ನೋದು ಅನ್ನಿಸಬಾರದವರಿಗೆ. ಇದರ ಮುಖ್ಯ ಉದ್ದೇಶ ಅದರ ಅನುಷ್ಠಾನ, ಅನುಸಂಧಾನ. ಏನೇನೆಲ್ಲ ಪಾಠ ಕೇಳ್ತಾರೆ ಅದನ್ನ ಅವರ ಜೀವನದಲ್ಲಿ ಅದನ್ನ ಅಳವಡಿಸಿಕೊಳ್ಬೇಕು. ಅವಾಗ ನಾವು ಈ ಗುರುಕುಲವನ್ನ ಪ್ರಾರಂಭ ಮಾಡಿದ್ದಕ್ಕೆ ಸಾರ್ಥಕ ಆಗತ್ತೆ ಅಂತ ಪರಮಪೂಜ್ಯ ವಿದ್ಯಾಶ್ರೀ ತೀರ್ಥ ಶ್ರೀಪಾದಂಗಳವರು ಪ್ರಾರಂಭದ ಹಂತದಲ್ಲೇ ಈ ಅಭಿಪ್ರಾಯವನ್ನು ಇಟ್ಕೊಂಡು ಇದನ್ನ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಬಹಳ ಸಮಯ ತಗೊಳ್ಳೋದಿಲ್ಲ. ಬಂದಿರತಕ್ಕಂತಹ ಯತಿಗಳಲ್ಲಿ ಶ್ರೀಮದ್ ಆರ್ಯ ಅಕ್ಷೋಭ್ಯ ತೀರ್ಥ ಸಂಸ್ಥಾನದ ಅಧಿಪತಿಗಳಾದಂತಹ ಪರಮಪೂಜ್ಯ ಅಕ್ಷೋಭ್ಯ ರಾಮಪ್ರಿಯ ತೀರ್ಥ ಶ್ರೀಪಾದಂಗಳವರು ನಿರಂತರವಾಗಿ ಧರ್ಮ ಪ್ರಚಾರ, ಸಂಚಾರ, ಜ್ಞಾನ ಕಾರ್ಯದಲ್ಲಿ ವಿಶೇಷವಾದ ಆಸಕ್ತಿ ಶ್ರೀಪಾದರಿಗೆ. ಹಾಗಾಗಿ ಅವರು ಇಲ್ಲಿ ನಮಗೆ ಪಾಠಕ್ಕೋಸ್ಕರವೂ ಅವರು ಅನೇಕ ಸಂಚಾರಗಳಲ್ಲಿ ತೊಡಗಿದ್ರು. ನಮಗೆ ಪಾಠ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಆನ್ಲೈನ್ ಮೂಲಕ ಇವತ್ತು ನಾವೆಲ್ಲ ಬಾಳಗಾರು ಕ್ಷೇತ್ರಕ್ಕೆ ಹೋಗಿದ್ದೇವೆ. ನಮಗೆ ಗೊತ್ತಿದೆ ಅಲ್ಲಿ ಹೇಗಿದೆ ಅದರ ವಾತಾವರಣ. ಎಂತಹ ಒಬ್ಬ ಅಜ್ಞಾನಿಯನ್ನು ಜ್ಞಾನಿಯನ್ನಾಗಿ ಮಾಡುವಂತಹ ಕ್ಷೇತ್ರ. ಜೊತೆಗೆ ಎಂಥವರು ಅಲ್ಲಿಗೆ ಹೋದ್ರೆ ಅವರು ಒಬ್ಬರು ತಪಸ್ವಿಗಳಾಗಿ ಹೊರಗಡೆ ಬರ್ತಾರೆ. ಅಂತಹ ಪರಮ ಪವಿತ್ರವಾದ ಬಾಳಗಾರು ಕ್ಷೇತ್ರದಲ್ಲಿ ತಾವಿದ್ದುಕೊಂಡು ವಿಶೇಷವಾದ ಸಾಧನೆಯನ್ನ ಮಾಡ್ತಾ ಇರತಕ್ಕಂತಹ ಪರಮಪೂಜ್ಯ ಶ್ರೀಪಾದಂಗಳವರು ಅವರ ಎಡಬಿಡದ ಸಂಚಾರದ ನಡುವೆ ಅದರ ಜೊತೆಗೆ ಜ್ಞಾನ ಕಾರ್ಯಕ್ಕೆ ಮಹತ್ವ ಕೊಡಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ಪರಮಪೂಜ್ಯ ಶ್ರೀಪಾದಂಗಳವರು ಇಲ್ಲಿ ಆನ್ಲೈನ್ ಮುಖಾಂತರವಾಗಿ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಅನಂತಾನಂತ ಸಾಷ್ಟಾಂಗ ಪ್ರಣಾಮ ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಾರಾಯಣ ನಾರಾಯಣ. ಅದೇ ರೀತಿಯಲ್ಲಿ ಇನ್ನೊಬ್ಬ ಯತಿಗಳು ನಮಗೆ ಇವತ್ತು ಇಲ್ಲಿ ಆನ್ಲೈನ್ ಮುಖಾಂತರವಾಗಿ ಬಂದಿರತಕ್ಕಂಥವರು ಅಭಿನವ ಶುಕಾಚಾರ್ಯರು ಅಂತಲೇ ಪ್ರಸಿದ್ಧಿ. ಅವರು ನಿರಂತರವಾಗಿ ಜ್ಞಾನ ಕಾರ್ಯದಲ್ಲಿ ಆಸಕ್ತಿ. ಎಂಥವರಿಗೆ ಆದರೂ ಅವರ ಉಪನ್ಯಾಸ, ಭಾಗವತಾದಿ ಉಪನ್ಯಾಸಗಳನ್ನು ಕೇಳಿದರೆ ಯಾರಿಗೆ ಇವತ್ತು ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ, ಆದ್ರೆ ಅವರ ಬಾಯಲ್ಲಿ ಭಾಗವತವನ್ನ ಕೇಳದ ಅಂತ ಆದ್ರೆ ಅಂಥವನು ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ, ಎಂಥ ಪಾಮರರು ಅಂಥವರಿಗೂ ಅರ್ಥ ಆಗುವ ರೀತಿಯಲ್ಲಿ ಭಾಗವತಾದಿ ಗ್ರಂಥ, ಅದರ ಜೊತೆಗೆ ಅನೇಕ ಉದ್ಗ್ರಂಥಗಳನ್ನ ಅನೇಕ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇರ್ತಕ್ಕಂತಹ ಭುವನಗಿರಿ ಆಶ್ರಮದ ಕುಲಪತಿಗಳಾದಂತಹ ಪರಮಪೂಜ್ಯ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಅನಂತಾನಂತ ಸ್ವಾಗತವನ್ನ ಈ ಮೂಲಕ ಕೋರ್ತಾ ಇದ್ದೇನೆ. ಇನ್ನು ಅದೇ ರೀತಿಯಾಗಿ ವ್ಯಾಸತೀರ್ಥ ವಿದ್ಯಾಪೀಠದ ಹಾಗೂ ಚಂದ್ರಿಕಾ ಗುರುಕುಲ ಎರಡರ ಕುಲಪತಿಗಳಾದಂತಹ ನಮ್ಮ ಗುರುಗಳು ಪರಮಪೂಜ್ಯ ವಿದ್ಯಾಶ್ರೀ ತೀರ್ಥ ಶ್ರೀಪಾದಂಗಳವರು ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಅನಂತಾನಂತ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ. ಇನ್ನು ನಮಗೆ ಬಹಳ ಮುಖ್ಯವಾಗಿ ಜಿಜ್ಞಾಸುಗಳು ಬೇಕು. ಪಾಠ ಮಾಡ್ತೇವೆ ಅಂತ ಹೇಳಿದ್ರೆ ಶಾಸ್ತ್ರಗಳು ಪ್ರಾರಂಭದಲ್ಲೇ ಹೇಳುತ್ತೆ, ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ ಅಂತ ಪ್ರಾರಂಭದಲ್ಲೇ ಹೇಳುತ್ತೆ. ಹಾಗೆ ನಮಗೆ ಅಧಿಕಾರಿಗಳು ಬೇಕು, ಜಿಜ್ಞಾಸುಗಳು ಬೇಕು. ನಮಗೆ ಪಾಠ ಆಗಬೇಕು ಅನ್ನುವ ಅಭಿಪ್ರಾಯ ಇರುವಂಥವ್ರು ಸಿಕ್ಕಾಗ ಪಾಠ ಮಾಡ್ಲಿಕ್ಕೆ ಇವತ್ತಿದ್ದಾರೆ ಅಂದ್ರೂ ಪಾಠ ಕೇಳಲಿಕ್ಕೆ ಸಿಗೋಲ್ಲ ಅನ್ನುವ ಕೊರತೆ ಎಲ್ಲ ಕಡೆಯಲ್ಲಿ ಕಾಣುತ್ತೆ. ಆದ್ರೆ ಪರಮಪೂಜ್ಯ ಗುರುಗಳ ಹಾಗೂ ವ್ಯಾಸರಾಜ ಗುರು ಸಾರ್ವಭೌಮರ ಅನುಗ್ರಹದಿಂದಾಗಿ ಇವತ್ತು ಈ ಸಂಖ್ಯೆಯಲ್ಲಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜಿಜ್ಞಾಸುಗಳು ನೀವೆಲ್ಲ ಬಂದು ಇಲ್ಲಿ ಏನು ಸೇರಿದ್ದೀರಾ, ನಿಮ್ಮೆಲ್ಲರ ವಿಶೇಷವಾದ ಸಹಕಾರ ಈ ಚಂದ್ರಿಕಾ ಗುರುಕುಲ ಈ ಹಂತಕ್ಕೆ ಎರಡನೇ ಹಂತದಲ್ಲಿ ಪ್ರಾರಂಭ ಆಗಲಿಕ್ಕೆ ನಿಮ್ಮದ್ದೆಲ್ಲ ಸಹಕಾರ ಬಹಳ ದೊಡ್ಡದು. ಅದರಿಂದಾಗಿ ಆಗಮಿಸಿರುವಂತಹ ಎಲ್ಲ ಜಿಜ್ಞಾಸುಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಇನ್ನು ಅದೇ ರೀತಿಯಲ್ಲಿ ಪಾಠ ಮಾಡಲಿಕ್ಕೆ ಗುರುಗಳು ಅಷ್ಟೇ ಅವಶ್ಯಕ. ಅವರು ಪಾಠ ಕೇಳಲಿಕ್ಕೆ ಅಂತ ಬಂದಿದ್ದಾರೆ, ಅವರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಮಾಡಿ ಆವಾಗಲೇ ಗುರುಗಳ ಅಭಿಪ್ರಾಯದಂತೆ. ಯಾಕೆಂದ್ರೆ
ಏನು ಅಭಿಪ್ರಾಯದಿಂದ ಗುರುಕುಲ ಪ್ರಾರಂಭ ಆಗಿದೆಯೋ ಆ ಅಭಿಪ್ರಾಯಕ್ಕೆ ತಕ್ಕ ಹಾಗೆ ಪಾಠ ಆಗಬೇಕು. ಮುಖ್ಯ ಉದ್ದೇಶ ಆ ಪಾಠದ ಜೊತೆಗೆ ಅದನ್ನ ಅವರು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅದಕ್ಕೆ ತಕ್ಕ ಹಾಗೆ ಅದೇ ರೀತಿಯಲ್ಲಿ ಬೋಧನೆ ಮಾಡ್ಲಿಕ್ಕೆ ಅಂತ ಬಂದಿರುವಂತಹ ವಿಶೇಷ ಎಲ್ಲ ಶಾಸ್ತ್ರಗಳಲ್ಲಿ ಪ್ರಾವೀಣ್ಯವನ್ನು ಪಡ್ಕೊಂಡಿರುವಂತಹ ಅನೇಕ ಜನ ಅಧ್ಯಾಪಕರು ನಮಗಿಲ್ಲಿ ಮೊದಲನೇ ಚಂದ್ರಿಕಾ ಗುರುಕುಲದಲ್ಲಿ ಮೊದಲಿನಿಂದಲೂ ಪಾಠ ಮಾಡ್ತಾ ಇವಾಗಲೂ ಪಾಠ ಮಾಡ್ಲಿಕ್ಕೆ ಆಗಮಿಸಿರುವಂತಹ ಎಲ್ಲ ಗುರುಗಳ ವೃಂದಕ್ಕೂ ಕೂಡ ಅವರ ಪಾದಾರವಿಂದಗಳಿಗೆ ನಮಸ್ಕಾರ ಪೂರ್ವಕ ಸ್ವಾಗತವನ್ನ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಎಲ್ಲ ಶ್ರೋತೃಗಳಿಗೂ, ಯತಿತ್ರಯರಿಗೂ ಹಾಗೂ ಗುರುಗಳಿಗೂ ಪ್ರತಿಯೊಬ್ಬರಿಗೂ ಮತ್ತೆ ಹೃತ್ಪೂರ್ವಕ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಯತಿತ್ರಯರಿಗೆ ಪುನಃ ನಮಸ್ಕರಿಸುತ್ತಾ, ಹಾಗೆ ನಿರ್ದೇಶಕರಾಗಿರುವಂತಹ ಗುರುಪವನಾಚಾರ್ಯರಿಗೂ ಅಭಿನಂದಿಸುತ್ತಾ ನಮಸ್ಕರಿಸುತ್ತಾ, ಹಾಗೆ ಬಂದಿರುವಂತಹ ಎಲ್ಲಾ ವಿದ್ವಾಂಸರಿಗೂ ನಮಸ್ಕರಿಸುತ್ತಾ, ವಿಠೋಬಾಚಾರ್ಯರು ಈ ಚಂದ್ರಿಕಾ ಗುರುಕುಲಕ್ಕೆ ಇಷ್ಟು ಮೇಲೆ ಬರುವ ಕಾರಣ ವಿಠೋಬಾಚಾರ್ಯರು ಪ್ರಾಥಮಿಕ ಹಂತದಲ್ಲಿ ಸಂಪೂರ್ಣ ತಮ್ಮ ದಿನವನ್ನ ಇಡೀ ಚಂದ್ರಿಕಾ ಗುರುಕುಲಕ್ಕೆ ತ್ಯಾಗವನ್ನು ಮಾಡಿರುವಂತಹವರು. ಮನೆಯಲ್ಲೂ ಕೂಡ ಈ ಚಂದ್ರಿಕಾ ಗುರುಕುಲದ ಚಂದ್ರಿಕೆಯನ್ನ ಪ್ರಕಾಶನೆ ಮಾಡಿರೋರು. ಅವರು ಇಲ್ಲಿ ಉಪಸ್ಥಿತರಾಗಿದ್ದಾರೆ. ಅವ್ರಿಗೆ ನಮಸ್ಕರಿಸುತ್ತಾ ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಎಲ್ಲ ಗುರುಗಳಿಗೂ ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಪ್ರಣವಾಚಾರ್ಯರು ಹೇಳಿದಷ್ಟು ನಮ್ಮದೇನು ಇಲ್ಲ, ಎಲ್ಲ ಗುರುಗಳ ಸಂಕಲ್ಪ, ಗುರುಗಳ ಪರಮಾನುಗ್ರಹ, ಅವರ ಅನುಗ್ರಹ ಬಲ ಒಂದಷ್ಟು ಕೆಲಸಗಳನ್ನ ಮಾಡಿಸಿವೆ. ಆದರೆ ಇನ್ನಷ್ಟು ಅದು ಅದು ಹೇಗೆ ಚಂದ್ರನಿಗೆ ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷ ಹಾಗೆ ಅಂತ ಇರುತ್ತೋ, ಅದೇ ರೀತಿ ಈ ಚಂದ್ರಿಕಾ ಗುರುಕುಲಕ್ಕೂ ಕೂಡ ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷ ಅಂತ ಬಂದ ಹಾಗೆ ಅಂತ ಅನಿಸಿತ್ತು. ಆದ್ರೆ ಮತ್ತೆ ಪುನಃ ಶುಕ್ಲ ಪಕ್ಷ ಬಂದಿದೆ ಅಂತ ಅನ್ನೋದು, ಕೃಷ್ಣ ಪಕ್ಷದಲ್ಲಿ ಒಂದು ಶುಕ್ಲ ಪಕ್ಷವನ್ನು ಕಾಣ್ತಾ ಇರುವಂತದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಇಂತಹ ಒಂದು ಪರಮ ಪವಿತ್ರವಾಗಿರುವಂತಹ ಈ ಒಂದು ಕಾರ್ಯಗಳಿಗೆ ಎಲ್ಲರಿಗೂ ಕೂಡ ಯಾರೆಲ್ಲ ಕಾರಣರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದೇ ರೀತಿ ಇದು ಹೇಗೆ ಹಿಂದೆ ಬೆಳಗಿತ್ತೋ ಅದೇ ರೀತಿ ಮಠದ ಚಂದ್ರಿಕೆಯನ್ನ ಬೆಳಗಲಿ. ಅದೇ ರೀತಿಯಾಗಿ ನಮ್ಮಿಂದ ಏನೆಲ್ಲ ಸಹಕಾರಗಳು ನಾವೆಲ್ಲ ಏನೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಅವೆಲ್ಲ ಸಹಕಾರಗಳನ್ನು ನಾವು ಕೊಟ್ಟು ಇದೇ ರೀತಿ ಹಿಂದಿನ ರೀತಿಯಲ್ಲೇನೆ ಇದನ್ನು ಮತ್ತಷ್ಟು ಬೆಳಗುವಂತೆ ನಾವೆಲ್ಲರೂ ಕೂಡ ಸೇರಿ ಕೈಲಾದಷ್ಟು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಗುರುಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನಾನು ನನ್ನ ಮಾತಿನಿಂದ ವಿರಮಿಸ್ತೇನೆ. ವಿಠೋಬಾಚಾರ್ಯರಿಗೆ ನಮಸ್ಕಾರವನ್ನ ಸಲ್ಲಿಸುತ್ತಾ, ಹಾಗೆ ಇನ್ನೊಬ್ರು ವಿದ್ವಾಂಸರಾಗಿರುವಂತಹ ಮಠದ ವಿದ್ವಾಂಸರಾಗಿರುವಂತಹ ತತ್ವಜ್ಞಾನವನ್ನ ಹಳ್ಳಿಯಲ್ಲೂ ಕೂಡ ಪ್ರಚಾರವನ್ನು ಮಾಡ್ತಾ ಇರುವಂತಹ, ಸಂಪೂರ್ಣ ತಮ್ಮ ಪಾಠಗಳನ್ನ ಏನೇ ಆಗ್ಲಿ, ಯಾವುದೇ ಸಂದರ್ಭ ಇರ್ಲಿ, ಯಾರೇ ಪಾಠವನ್ನು ಮಾಡದೇ ಇರ್ಲಿ, ಅದನ್ನೂ ಕೂಡ ಯಾರಿಗೋ ಒಂದು ಬೇರೆ ಕಾರ್ಯಾಂತರ ಬಂತು, ಅವ್ರಿಗೆ ಪಾಠ ಮಾಡ್ಲಿಕ್ಕಾಗಿಲ್ಲ ಅಂತಂದ್ರೆ ಅವರು ಆ ಪಾಠವನ್ನು ತಗೊಂಡು ಅವರು ಅಷ್ಟು ಚಂದ್ರಿಕಾ ಗುರುಕುಲಕ್ಕೆ ಅಷ್ಟು ಬೆನ್ನೆಲುಬು ಆಗಿರುವಂತಹ ಮರುತಾಚಾರ್ಯರಿಗೆ ಸ್ವಾಗತಿಸುತ್ತಾ ನಮಸ್ಕಾರ ಮಾಡುತ್ತಾ, ಮರುತಾಚಾರ್ಯರು ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮ ದಿವ್ಯ ಸನ್ನಿಧಾನವನ್ನ ನೀಡಿ ನಮ್ಮೆಲ್ಲರಿಗೂ ಪರಮಾನುಗ್ರಹವನ್ನ ಮಾಡ್ತಾ ಇರತಕ್ಕಂತಹ ಎಲ್ಲ ಶ್ರೀಪಾದಂಗಳವರಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ಹಾಗೆ ಎಲ್ಲ ವಿದ್ವಾಂಸರುಗಳಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಸಂತೋಷ ಆಗ್ತಾ ಇದೆ ಮನಸ್ಸಿಗೆ. ನಮ್ಮ ಚಂದ್ರಿಕಾ ಗುರುಕುಲ ಅದರ ವೈಭವ ಏನು ಅಂತ ನಾವು ತಿಳಿಬೇಕು ಅಂತಂದ್ರೆ, ಆಯಾ ಊರುಗಳಲ್ಲಿ ಪ್ರವಚನಕ್ಕೆ ಅಂತ ಪಾಠಕ್ಕೆ ಅಂತ ಹೋದಾಗ ನಮ್ಮನ್ನ ಗುರುತಿಸೋದು ಹೇಗೆ, ನೀವು ಚಂದ್ರಿಕಾ ಗುರುಕುಲದಲ್ಲಿ ಪಾಠ ಮಾಡ್ತೀರಲ್ವಾ ಅಂತ ನಮ್ಮನ್ನ ಗುರುತಿಸುವ ಮಟ್ಟಕ್ಕೆ ವಿಶೇಷವಾದಂತಹ ಒಂದು ವೈಯಕ್ತಿಕವಾಗಿ ನನಗೂ ಕೀರ್ತಿಯನ್ನ ತಂದುಕೊಟ್ಟಂತಹ ದೊಡ್ಡ ಸಂಸ್ಥೆ ಈ ನಮ್ಮ ಚಂದ್ರಿಕಾ ಗುರುಕುಲ. ನಮ್ಮ ಸ್ವಾಮಿಗಳವರ ವಿಶೇಷವಾದ ಒಂದು ಆಸ್ಥೆ. ನಮ್ಮೆಲ್ಲರಿಗೂ ಕೂಡ ನಮ್ಮತನ ಏನು ಅಂತ ಅರಿತುಕೊಳ್ಳಿಕ್ಕೊಂದು ಕಾಲ ಭಗವಂತ ತೋರಿಸಿಕೊಟ್ಟಿದ್ದು ಕೋವಿಡ್ ಸಮಯ. ಏನ್ ಮಾಡ್ಬೇಕು, ಹೊರಗೆ ಹೋಗುವಾಗಿಲ್ಲ, ಕೆಲಸಗಳಿಲ್ಲ, ಕಾರ್ಯಗಳಿಲ್ಲ, ಮನೆಯಲ್ಲೇ ಕೂತಿರ್ಬೇಕು. ಅವಾಗ ಏನ್ ಮಾಡ್ಬೇಕು?
ಸಾಧನೆ ಮಾಡ್ಕೊಳ್ಳೋದು ಹೇಗೆ ಅನ್ನುವ ಸಂದರ್ಭ ಎದುರಾದಾಗ ನಮ್ಮ ಪರಮಪೂಜ್ಯ ಶ್ರೀಪಾದಂಗಳವರ ಆದೇಶವನ್ನ ತಲೆ ಮೇಲೆ ಹೊತ್ತಂತಹ ನನ್ನ ಆತ್ಮೀಯ ಮಿತ್ರರಾದಂತಹ ಶ್ರೀ ವಿಠೋಬಾಚಾರ್ಯರು ಒಂದು ಒಳ್ಳೆಯ ಯೋಜನೆಯನ್ನ ಸ್ವಾಮಿಗಳವರ ಆದೇಶದಂತೆ ಜಾರಿಗೆ ತಂದದ್ದೇ ನಮ್ಮ ಈ ಚಂದ್ರಿಕಾ ಗುರುಕುಲ. ಆರಂಭದಲ್ಲಿ ತುಂಬಾ ಅದ್ಭುತವಾಗಿ ಜನಗಳ ಪ್ರತಿಕ್ರಿಯೆ ಈಗ ಹೇಗೆ ಬರ್ತಾ ಇದೆಯೋ ಅದೇ ರೀತಿಯಾದಂತಹ ದೊಡ್ಡ ಪ್ರತಿಕ್ರಿಯೆ ನಮಗೆ ಅದು ಬಂತು. ಆ ಚಂದ್ರಿಕಾ ಗುರುಕುಲದ ಆರಂಭದಿಂದಲೂ ಕೂಡ ಅನೇಕ ಜಿಜ್ಞಾಸುಗಳ, ಸಾವಿರಾರು ಜಿಜ್ಞಾಸುಗಳು ಅಂತ ಹೇಳಿದ್ರು ಬಹಳ ಕಡಿಮೆ. ಆ ಎಲ್ಲ ಜಿಜ್ಞಾಸುಗಳ ಜಿಜ್ಞಾಸೆ ಪಿಪಾಸ ಏನಿದೆ ಅದೆಲ್ಲವನ್ನ ತಕ್ಕ ಮಟ್ಟಿಗೆ ಪೂರ್ಣ ಮಾಡಿದಂತಹ ಒಂದು ಸಂಸ್ಥೆ ನಮ್ಮ ಚಂದ್ರಿಕಾ ಗುರುಕುಲ. ಅನೇಕ ಗುರುಗಳು, ಅನೇಕ ವಿದ್ವಾಂಸರುಗಳು ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಮ್ಮ ಗುರುಕುಲಕ್ಕಾಗಿ ಕೊಟ್ಟು ಈ ಗುರುಕುಲ, ಆನ್ಲೈನ್ ಗುರುಕುಲ ಅಂದ್ರೆ ಹೇಗಿರ್ಬೇಕು ಅನ್ನುವುದಕ್ಕೆ ಮಾಡೆಲ್ ಆಗಿ, ರೋಲ್ ಮಾಡೆಲ್ ಆಗಿ ನಿಲ್ಲುವಂತೆ ಮಾಡಿ ತಾವು ವಿಶೇಷವಾಗಿ ಪಾಠ ಪ್ರವಚನ ಮಾಡಿ ಕೀರ್ತಿ ಸಂಪಾದನೆ ಮಾಡಿದ್ರು. ಮಠಕ್ಕೂ ವಿಶೇಷವಾದಂತಹ ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ. ಅದರ ಎರಡನೆಯ ಅಭಿವೃದ್ಧಿಯ ಮುಖ ಎಲ್ಲ ಯುವ ವಿದ್ವಾಂಸರ ನೇತೃತ್ವದಲ್ಲಿ ಚಂದ್ರಿಕಾ ಗುರುಕುಲ ಇವತ್ತು ತನ್ನ ಎರಡನೇ ಮಜಲಿಗೆ ಅದು ತನ್ನ ಹಸ್ತವನ್ನ ಚಾಚ್ತಾ ಇದೆ. ಮನೆ ಮನೆಗಳಲ್ಲಿ ಚಂದ್ರಿಕಾರಾಯರ ಕೀರ್ತಿ ಹೇಗಿದೆಯೋ ಹಾಗೆ ಎಲ್ಲ ಜಿಜ್ಞಾಸುಗಳ ಮನಸ್ಸಿನಲ್ಲಿ ಚಂದ್ರಿಕಾ ಗುರುಕುಲ ಶಾಶ್ವತವಾದ ಸ್ಥಾನವನ್ನ ಪಡೆದಿದೆ. ಪಡೀಲಿ ಅಂತ ಆಶಿಸೋದಲ್ಲ, ಆಗ್ಲೇ ಪಡೆದಿದೆ. ಅದು ಇನ್ನೂ ವಿಶೇಷವಾದ ಅಭಿವೃದ್ಧಿಗೆ, ಪ್ರಕಾಶಕ್ಕೆ ನಮ್ಮ ಚಂದ್ರಿಕಾ ಗುರುಕುಲ ಬರಲಿ. ಮೊದಲಿಂದ ನಾವೆಲ್ಲ ಏನು ಕೈಲಾದಷ್ಟು ಪಾಠ ಪ್ರವಚನಗಳನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ ಗುರುಕುಲದಲ್ಲಿ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಆಸ್ಥೆಯಿಂದ ಪಾಠ ಪ್ರವಚನವನ್ನ ಗುರುಗಳ ಆದೇಶದಂತೆ ನಾವೆಲ್ಲರೂ ಕೂಡ ಶ್ರೀಪಾದಂಗಳವರುಗಳ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಮಾಡಿ ಸಮಗ್ರ ಮಾಧ್ವ ಸಮಾಜದ ಜ್ಞಾನ ಪಿಪಾಸೆಯನ್ನ ತೀರಿಸೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗುರುಗಳ ಅಂತರ್ಯಾಮಿಯಾದ ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಮರುತಾಚಾರ್ಯರಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾ, ಹಾಗೆ ವ್ಯಾಸ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯ ಎರಡರಲ್ಲೂ ಕೃತಭೂರಿ ಪರಿಶ್ರಮರು ಅವರು. ಅವರ ಪಾಠ ಅಂತಂದ್ರೆ ಅತ್ಯಂತ ಅದ್ಭುತವಾದಂತಹ ಪಾಠ. ಅವರು ಕರ್ನೂಲಾಚಾರ್ಯರು ಅವರಲ್ಲಿ ಉಪಸ್ಥಿತರಾಗಿದ್ದಾರೆ. ಅವ್ರಿಗೂ ಕೂಡ ನಮಸ್ಕರಿಸುತ್ತಾ ಅವರು ಒಂದು ಎರಡು ಮಾತುಗಳನ್ನ ಆಡ್ಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಉಪಸ್ಥಿತರಿರುವಂತಹ ಎಲ್ಲಾ ಶ್ರೀಪಾದಂಗಳವರ ಚರಣಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನ ಪುನಃ ಪುನಃ ಸಲ್ಲಿಸ್ತೇನೆ. ದೊಡ್ಡ ಕ್ರಾಂತಿ ಇದು. ನಮ್ಮ ವಿದ್ಯಾಶ್ರೀ ತೀರ್ಥ ಶ್ರೀಪಾದಂಗಳವರು ಆನ್ಲೈನ್ ಮುಖಾಂತರ ಏನು ಮೂಲೆ ಮೂಲೆಗಿರತಕ್ಕಂತಹ ಜನಗಳಿಗೆ ಜ್ಞಾನವನ್ನ ತಲುಪಿಸಿ, ಹಾಗೆ ಅದರಲ್ಲಿ ಇವತ್ತು ಪ್ರಧಾನ ಉದ್ದೇಶ ಅವರದ್ದು ಕೇವಲ ಜ್ಞಾನ ಪಡ್ಕೊಂಡು ಸುಮ್ಮನೆ ಇರೋದಲ್ಲ, ಅದನ್ನ ಅನುಷ್ಠಾನಕ್ಕಿಡಬೇಕೆಂಬ ದೊಡ್ಡ ಒಂದು ಉದ್ದೇಶದಿಂದ ಒಂದು ದೊಡ್ಡ ಜ್ಞಾನ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ. ಆ ಒಂದು ಯಜ್ಞದಲ್ಲಿ ಒಂದು ಸಮಿತ್ತನ್ನ ಸಮರ್ಪಣೆ ಮಾಡುವಂತಹ ಸೌಭಾಗ್ಯ ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನಗೇನು ವಿಶೇಷವಾಗಿ ಗುರುಗಳು ಜ್ಞಾನ ಕೊಟ್ಟಿದ್ದಾರೆ ಅದನ್ನ ಸಮರ್ಪಣೆ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ ಎಂಬ ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಕರ್ನೂಲಾಚಾರ್ಯರಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾ, ಯತಿತ್ರೆಯರಲ್ಲೂ ಕೂಡ ಒಂದು ಪ್ರಾರ್ಥನೆ. ದೀಪ ಪ್ರಜ್ವಾಲನೆಯಿಂದಾಗಿ ಈ ಹೊಸ ಬ್ಯಾಚಿನ ಉದ್ಘಾಟನೆ ಮಾಡುವ ಮೂಲಕ ನಮ್ಮಲ್ಲೆಲ್ಲರಲ್ಲಿರುವಂತಹ ಅಜ್ಞಾನವನ್ನ ಆ ದೀಪವನ್ನು ಬೆಳಗಿಸುವ ಮೂಲಕ ನಾಶ ಆಗಲಿ ಅನ್ನೋದನ್ನ ಪ್ರಾರ್ಥಿಸುತ್ತಾ ದೀಪ ಪ್ರಜ್ವಾಲನೆಯನ್ನು ಮಾಡಬೇಕು ಅಂತ ಹೇಳಿ ಗುರುತ್ರಯರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಗ್ನಿಮೀಳೆ ಪುರೋಹಿತೈ ಯಜ್ಞಸ್ಯ ದೇವಮೃತ್ವಿಜಂ ಹೋತಾರಂ ರತ್ನಧಾತಾಂ ಅಗ್ನಿಪೂರ್ವೇಭಿರ್ರುಚಿಭಿರೀಡ್ಯೋ ನೂತಾನೈರುತಾ ತದೇವಾಂಗೇಹ ವಕ್ಷತಿ ಅಗ್ನಿನಾ ರಯಿಭಷ್ಣವತ್ಪೋಷಮೇವ ದಿವೇ ದಿವೇ ಯಶಸಂ ವೀರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ಇದ್ದೇವೇಷು ಗಚ್ಚತಿ. ಹರಿ ಓಂ. ಸ್ವಸ್ತಿ. ಎಲ್ಲ ಚಿತ್ರಗಳಿಗೆ ಪುನಃ ನಮಸ್ಕರಿಸುತ್ತಾ,
ಪ್ರಥಮತಃ ಬಾಳಗಾರು ಮಠಾಧೀಶರಾಗಿರುವಂತಹ ಶ್ರೀಪಾದಂಗಳವರಿಗೆ ನಮಸ್ಕರಿಸುತ್ತಾ ಅವರು ಬಂದಿರುವಂತಹ ಎಲ್ಲಾ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿಕೊಂಡು ಒಂದೆರಡು ಆಶೀರ್ವಚನವನ್ನ ನೀಡಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮ್ಯೂಟ್ ಆಗಿದೆ, ಮ್ಯೂಟ್ ಆಗಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಋಗ್ವರ್ಗೋದ್ಗಾನೇಗ್ರಗಣ್ಯಃ ಸರ್ಗೇ ಸರ್ಗೇ ವಿಧೇರ್ಗುರುಃ ಹೃದ್ಗೋ ರಿಘ್ನೋ ಹಯಗ್ರೀವೋ ಅನುಗ್ರೋ ದೃಗ್ಗೋಚರೋಸ್ತು ಮೇ. ವಿಶ್ವಂ ಯಸ್ಯ ವಶೇ ಸರ್ವಮನಿಶಂ ಶಂಕರಾದಿಕಂ ತಸ್ಯ ವಾಯೋಸ್ತೃತೀಯಾಂಶಮಾಶ್ರಯೇ ಶಮವಾಪ್ತಯೇ. ಶ್ರೀಮದ್ ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿನಾದ ದಲಿತಾಖಿಲ ದುಷ್ಟದರ್ಪಂ ದುರ್ವಾದಿ ವಾರಣ ವಿದಾರಣ ದಕ್ಷದೀಕ್ಷ ಮಕ್ಷೋಭ್ಯತೀರ್ಥ ಮೃಗರಾಜಮಹಂ ನಮಾಮಿ. ಸರ್ವಗುರುಭ್ಯೋ ನಮಃ. ಶ್ರೀ ವ್ಯಾಸತೀರ್ಥ ಗುರು ಸಾರ್ವಭೌಮರ ಹೆಗ್ಗುರುತು ತಾತ್ಪರ್ಯ ಚಂದ್ರಿಕೆ, ನ್ಯಾಯಾಮೃತ, ತರ್ಕತಾಂಡವ, ಭೇದೋಜ್ಜೀವನ, ಮಂದಾರ ಮಂಜಾರಿ ಮೊದಲಾದ ಇತರ ವಿಶಿಷ್ಟ ಗ್ರಂಥ ರಾಜಗಳನ್ನು ಅವರು ರಚಿಸಿದಾಗ್ಯೂ ಸಹ ಅವರನ್ನು ಚಂದ್ರಿಕಾಚಾರ್ಯರು ಅಂತಲೇ ಗೌರವಿಸುವಂತಹದ್ದು ವೇದಾಂತ ಶಾಸ್ತ್ರದ ಗರಿಮೆಯನ್ನು ತಿಳಿಸ್ತಾ ಇದೆ. ಅಂತಹ ಶ್ರೀ ವ್ಯಾಸತೀರ್ಥ ಗುರು ಸಾರ್ವಭೌಮರು ಸರಳ ಕನ್ನಡದಲ್ಲಿ ದೇವರ ನಾಮಗಳನ್ನು ತಾವು ರಚಿಸಿ ಪುರಂದರದಾಸರು, ವಿಜಯದಾಸರು, ವೈಕುಂಠದಾಸರು ಮೊದಲಾದವರಿಗೆ ಪ್ರೋತ್ಸಾಹ ನೀಡಿ, ಪುರಂದರದಾಸರಿಗೆ ಅಂಕಿತ ನೀಡಿ, ಮನೆ ಮನೆಗೆ, ಓಣಿ ಓಣಿಗೆ ಶ್ರೀಮದ್ ಆಚಾರ್ಯರ ತತ್ವಗಳು ಪ್ರಸಾರವಾಗುವಂತೆ ನೀತಿ, ಭಗವತ್ಪ್ರೀತಿ, ಗಾಯನ, ನರ್ತನ ಈ 4 ಆಯಾಮಗಳಲ್ಲಿ ಅವರ ಉಪದೇಶ ಸಾಗುವ ಮೂಲಕ ಕೆಲವೇ ವಿದ್ವದ್ವಲಯದಲ್ಲಿ ಪ್ರಸಾರದಲ್ಲಿದ್ದ ವೇದಾಂತವನ್ನ ಮತ್ತು ಜೀವನ ಮೌಲ್ಯಗಳನ್ನ ಎಲ್ಲ ಕಡೆ ಪ್ರಸರಿಸಿದ ಪೂರ್ಣಚಂದ್ರಮರು ಶ್ರೀ ವ್ಯಾಸತೀರ್ಥ ಗುರು ಸಾರ್ವಭೌಮರು. ನಾವು ಪೂರ್ವಾಶ್ರಮದಲ್ಲಿ ಶ್ರೀ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರ, ಶ್ರೀ ವಿದ್ಯಾ ವಾಚಸ್ಪತಿ ತೀರ್ಥ ಶ್ರೀಪಾದಂಗಳವರ ಸನಿಹದಲ್ಲಿ, ಅವರ ಸನ್ನಿಧಾನದಲ್ಲಿ ಅಂದಿನ ಚಂದ್ರಿಕಾ ಗುರುಕುಲದಲ್ಲಿ ಅಧ್ಯಯನ ಮಾಡಿದವರು. ಅಂದು ಪಡೆದಂತಹ ಸಂಸ್ಕಾರವನ್ನ, ವಿದ್ಯೆಯನ್ನ ಇಂದು ನಮ್ಮ ಶ್ರೀ ಶ್ರೀಶತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ನಾವು ಪುನಃ ಜಿಜ್ಞಾಸುಗಳಲ್ಲಿ ವಿತರಿಸುವ ಮೂಲಕ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ಸೇವೆಯನ್ನ ಈ ಮೂಲಕ ಮಾಡಲಿಕ್ಕೆ ನಾವು ತುಂಬಾ ಹರ್ಷ ಪಡ್ತೇವೆ. ನಮ್ಮ ಪೂರ್ವಜರಾದಂತಹ ಶ್ರೀ ಅಕ್ಷೋಭ್ಯ ತೀರ್ಥರು ದಾಸ ಸಾಹಿತ್ಯಕ್ಕೆ ಪ್ರೋತ್ಸಾಹವನ್ನು ನೀಡಿ ಕೆಲವರಿಗೆ ಅಂಕಿತ ನೀಡಿದ್ರು ಅಂತ ಗೊತ್ತಾಗತ್ತೆ. ನಮ್ಮ ಮತ್ತೊಬ್ಬ ಪೂರ್ವಜರಾದ ಶ್ರೀ ಸುಲಭ ತೀರ್ಥ ಶ್ರೀಪಾದಂಗಳವರು ಕೆಲವು ಉಗಾಭೋಗಗಳನ್ನ ರಚಿಸಿದಂತೆ ನಮಗೆ ಇತಿಹಾಸದಲ್ಲಿ ಕಂಡು ಬರ್ತಾ ಇದೆ. ಬಾಳಗಾರಿನ ಶಾಸನದಲ್ಲಿ ಮಳಖೇಡದ ಗಡ್ಡದ ಮಾಧವದಾಸರ ಪುತ್ರರಾದಂತಹ ಆರಾಧ್ಯ ಭಟ್ಟರಿಗೆ ವೃತ್ತಿಯನ್ನ ಕೊಡುವ ಮೂಲಕ ದಾಸ ಸಾಹಿತ್ಯಕ್ಕೆ ಪೋಷಣೆ ಮಾಡಿದ್ರು ನಮ್ಮ ಸುಲಭ ತೀರ್ಥರು ಅಂತ ಗೊತ್ತಾಗತ್ತೆ. ಈ ರೀತಿಯಾಗಿ ನಮ್ಮ ಸಂಸ್ಥಾನದಿಂದ ಅಂದಿನಿಂದ ಇಂದಿನವರೆಗೆ ಏನು ನಡೆದು ಬಂದಿದೆ, ದಾಸ ಸಾಹಿತ್ಯದ ಪೋಷಣೆ, ವಿದ್ವತ್ ಪೋಷಣೆಯ ಜೊತೆಗೆ ಅದರ ಅಂಗವಾಗಿ ನಮ್ಮ ಗುರುಗಳ ಆಜ್ಞೆಯಿಂದ ಜಿಜ್ಞಾಸುಗಳಿಗೆ ನಾವು ಹರಿದಾಸರ ಕೃತಿಗಳ ಅನುಸಂಧಾನದ ಕೆಲವು ವಿಧಾನಗಳನ್ನ ಬಹಳ ಸಂತೋಷದಿಂದ ಪರಿಚಯಿಸ್ತೇವೆ. ಭಗವಂತನ, ಶ್ರೀ ವಾಯುದೇವರ, ಸಕಲ ಗುರುಗಳ ಸ್ತೋತ್ರ ರೂಪವಾಗಿರುವ ಮತ್ತು ರಾಮಾಯಣ, ಮಹಾಭಾರತ, ಭಾಗವತ, ಬ್ರಹ್ಮಸೂತ್ರಗಳ, ವೇದದ, ಉಪನಿಷತ್ತಿನ ಸಾರವಾಗಿರುವ ಮತ್ತು ಜೀವನ ವಿಧಾನಗಳನ್ನು ಕಲಿಸುವ, ಕಷ್ಟ ಕಾಲದಲ್ಲೂ ಕ್ಷೋಭೆ ಬಂದಾಗಲೂ ಅಕ್ಷೋಭ್ಯ ವ್ಯಕ್ತಿತ್ವವನ್ನು ಸಂಪಾದಿಸಲಿಕ್ಕೆ ಬೇಕಾದಂತಹ ಉತ್ತಮ ಮೌಲ್ಯಗಳು ನಮ್ಮ ದಾಸರ ಕೃತಿಗಳಲ್ಲಿವೆ. ಅದರಲ್ಲೂ ಆಧುನಿಕ ಹರಿದಾಸರಲ್ಲಿ ಶ್ರೇಷ್ಠರು ಅಂತ ಅನಿಸಿಕೊಂಡಂತಹ ಶ್ರೀ ವಿದ್ಯಾಪ್ರಸನ್ನ ತೀರ್ಥರ ಕೀರ್ತನೆಗಳನ್ನು ಕೂಡ ನಮ್ಮ ಪಾಠ್ಯಕ್ರಮ ಒಳಗೊಂಡಿರುತ್ತೆ. ನಾಳೆ ಆ ಪಾಠ್ಯಕ್ರಮವನ್ನ ನಾವು ಎಲ್ಲ ಜಿಜ್ಞಾಸುಗಳಿಗೆ ಒದಗಿಸ್ತೇವೆ. ಇಂತಹ ಉತ್ತಮ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಹಿರಿಯ ವಿದ್ವಾಂಸರಾದ, ಜ್ಞಾನವೃದ್ಧರಾದ, ವಯೋವೃದ್ಧರಾದ ಶ್ರೀ ಶ್ರೀಶತೀರ್ಥ ಶ್ರೀಪಾದಂಗಳವರನ್ನ ನಾವು ವಿಶೇಷ ಗೌರವದಿಂದ ಅಭಿನಂದಿಸ್ತೇವೆ. ಅದರಂತೆಯೇ ಇಲ್ಲಿ ಉಪಸ್ಥಿತರಿರುವ ಶ್ರೀಮದ್ ಭಾಗವತಾದಿ ಸಕಲ ಶಾಸ್ತ್ರಗಳಲ್ಲಿ ಅದ್ವಿತೀಯ ವಿದ್ವತ್ತನ್ನ ಸಂಪಾದಿಸಿರುವ, ಜ್ಞಾನ ಪ್ರಸಾರವನ್ನೇ ತಮ್ಮ ಉಸಿರನ್ನಾಗಿ ಹೊಂದಿರುವ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಕೂಡ ಅಭಿನಂದಿಸಿ ಎಲ್ಲ ವಿದ್ವಾಂಸರಿಗೂ ಮತ್ತು ಜಿಜ್ಞಾಸುಗಳಿಗೂ ಕೂಡ ಭಗವಂತನ ಆಶೀರ್ವಾದವನ್ನ
ಕೋರಿ ಅನುಗ್ರಹವನ್ನ ಕೋರಿ ನಾರಾಯಣ ಸ್ಮರಣೆ ಮಾಡ್ತಾ ಇದ್ದೇವೆ. ನಾರಾಯಣ. ಪರಮ ಪೂಜ್ಯ ಗುರುಗಳು ತಮ್ಮ ಪೂರ್ವಾಶ್ರಮದಲ್ಲಿ ವಿಶೇಷವಾಗಿ ದಾಸ ಸಾಹಿತ್ಯದಲ್ಲಿ PhD ಇತ್ಯಾದಿ ಅನೇಕ ಕೃಷಿಯನ್ನು ಮಾಡಿರೋರು. ಅವರ ಕೈಲಿ ದಾಸ ಸಾಹಿತ್ಯದ ಪಾಠ ಕೇಳಬೇಕು ಅನ್ನೋದು ಅದು ದೊಡ್ಡ ಎಲ್ಲರ ಸೌಭಾಗ್ಯ. ಅದೇ ರೀತಿಯಾಗಿ ಗುರುಗಳು ನಮ್ಗೆ ಅನುಗ್ರಹವನ್ನು ಮಾಡಿ ಅವರು ಪಾಠ ಮಾಡ್ತೀನಿ ಅಂತ ಹೇಳಿ ತಕ್ಷಣವೇ ಒಪ್ಕೊಂಡು ನಮ್ಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ನಮಸ್ಕಾರಗಳನ್ನ ಸಮರ್ಪಣೆ ಮಾಡ್ತೀನಿ. ಹಾಗೂ ಗುರುಗಳಾಗಿರುವಂತಹ ಅಭಿನವ ಶುಕಾಚಾರ್ಯರಂತಾನೆ ಪ್ರಸಿದ್ಧರಾಗಿರುವಂತಹ ಪ್ರತಿನಿತ್ಯದಲ್ಲೂ ಕೂಡ ಯಾವುದೇ ಒಂದು ಪಾಠವನ್ನು ಕೂಡ ತಪ್ಪಿಸುವುದಿಲ್ಲ. ಎಂತಹ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈ ರೀತಿ 3 ಹೊತ್ತು ಕೂಡ ಅನೇಕ ಗ್ರಂಥಗಳ ಪಾಠ, ಬೆಳಿಗ್ಗೆ ತರ್ಕತಾಂಡವಾದಿ ಗ್ರಂಥಗಳ ಪಾಠ, ದ್ವೈತದ್ಯುಮಣಿಯ ಉತ್ಗ್ರಂಥಗಳ ಪಾಠ, ಮಧ್ಯಾಹ್ನ ಹೊತ್ತು ತರ್ಕತಾಂಡವ, ಬೆಳಿಗ್ಗೆ ಹೊತ್ತು ದ್ವೈತದ್ಯುಮಣಿ, ಸಂಜೆ ಹೊತ್ತು ಭಾಗವತ. ಈ ರೀತಿಯಾಗಿ ತಮ್ಮ ದಿನಚರಿಯನ್ನ ಸಂಪೂರ್ಣವಾಗಿ ಶಾಸ್ತ್ರದಲ್ಲೇ ಅರ್ಪಣೆ ಮಾಡಿರುವಂತಹ ಗುರುಗಳಿಗೆ ನಮಸ್ಕರಿಸುತ್ತಾ ಒಂದೆರಡು ಮಾತುಗಳನ್ನು ಅಂದ್ರೆ ಎಲ್ಲಾ ಭಕ್ತಾದಿಗಳಿಗೆ ಅನುಗ್ರಹ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮ್ಯೂಟ್ ಆಗಿದೆ ಸುವಿಧಾ. ಮ್ಯೂಟ್ ಆಗಿದೆ ಸ್ವಾಮಿ. ಕೇಳಿಸ್ತದ? ಹಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇವತ್ತು ಚಂದ್ರಿಕಾ ಗುರುಕುಲ ಅನ್ನುವಂಥ ಒಂದು ಗುರುಕುಲ ಹೊಸ ಒಂದು ತಂಡಕ್ಕೆ ಪಾಠಗಳನ್ನ ಆರಂಭಿಸ್ತಾ ಇದೆ. ಮೊದಲೇ ಇದ್ದಂತಹದ್ದು ಚಂದ್ರಿಕಾ ಗುರುಕುಲ. ಈಗ ಹೊಸ ತಂಡಕ್ಕೆ ಪಾಠವನ್ನ ಆರಂಭಿಸ್ತಾ ಅದರ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಶ್ರೀಮದ್ ಭಾಗವತದಲ್ಲಿ ಕೃಷ್ಣ ಮತ್ತು ಉದ್ಧವರ ನಡುವಿನ ಒಂದು ಸಂಭಾಷಣೆ ಬರ್ತದೆ. ದಕ್ಷಿಣೆ ಅಂದ್ರೆ ಏನು ಅಂತ ಉದ್ಧವ ಕೇಳ್ತಾನೆ ಕೃಷ್ಣನು. ದಕ್ಷಿಣೆ ಕೊಡೋದು ಗುರುಗಳಿಗೆ, ಆಚಾರ್ಯರಿಗೆ ಅಂತೆಲ್ಲ ಉಂಟು. ದಕ್ಷಿಣೆ ಅಂದ್ರೆ ಏನು? ಕೃಷ್ಣ ಹೇಳ್ತಾನೆ, ದಕ್ಷಿಣ ಜ್ಞಾನ ಸಂದೇಶ. ಜ್ಞಾನದ ಸಂದೇಶವನ್ನ ಕೊಡೋದೇ ದಕ್ಷಿಣ. ಜ್ಞಾನ ಅಂತಂದ್ರೆ ಜ್ಞಾನಕ್ಕೆ ಸಾಧನವಾಗಿರ್ತಕ್ಕಂಥದ್ದು. ಭಗವತ್ ತತ್ವಂ ಜ್ಞಾಯತೆ ಅನೇನೇತಿ ಜ್ಞಾನಂ. ಪರಮಾತ್ಮನ ತತ್ವವನ್ನ ಯಾವುದರಿಂದ ತಿಳ್ಕೊಳ್ತೇವೋ ಅದು ಜ್ಞಾನ. ಜ್ಞಾನ ಅಂದ್ರೆ ಅದೊಂದು ಕ್ರಿಯೆ, ಅದನ್ನು ಕೊಡೋದು ಅಂದ್ರೆ ಅರ್ಥ ಅಲ್ಲ. ಜ್ಞಾನಕ್ಕೆ ಸಾಧನವಾದದ್ದು ಯಾವುದು? ಭಗವತ್ ತತ್ವವನ್ನ ತಿಳಿಸ್ಕೊಡ್ತಕ್ಕಂಥ ಸಾಧನ ಶಾಸ್ತ್ರಗಳು. ಅದರ ಸಂದೇಶವನ್ನ ಜನರಿಗೆ ಮುಟ್ಟಿಸೋದೇ ದಕ್ಷಿಣೆ ಅಂತ ಹೇಳಿದ್ದಾರೆ. ನಮ್ಮ ಪಾಲಿಗೆ ಇವತ್ತು ಅಂಥ ದಕ್ಷಿಣೆ ಕೊಡುವ ಯೋಗ ಜೀವನ ಯಜ್ಞದಲ್ಲಿ ಬಂದಿದೆ. ಸಾಧ್ಯವಾದಷ್ಟು ಜೀವನವನ್ನ ಯಜ್ಞ ರೂಪವಾಗಿ ಮಾಡಬೇಕು ಅಂತ ಉಂಟು. ಜೀವನವೇ ಒಂದು ಯಜ್ಞ ಅಂತ ಉಪನಿಷತ್ತು ಹೇಳ್ತಾ ಇದೆ. ಈ ಜೀವನ ಅನ್ನುವ ಯಜ್ಞದಲ್ಲಿ ಕೊಡಬೇಕಾದ ದಕ್ಷಿಣೆ ಅಂದ್ರೆ ಜ್ಞಾನ ಸಂದೇಶ. ಪ್ರಾಚೀನ ಗ್ರಂಥಗಳಲ್ಲಿ ಏನು ತತ್ವ ಇದೆ ಅದರ ಸಂದೇಶವನ್ನ ಜನರಿಗೆ ಮುಟ್ಟಿಸ್ಬೇಕು. ಇವತ್ತು
ಪರಮ ಪೂಜ್ಯರಾದ ವಿದ್ಯಾ ಶ್ರೀಸತೀರ್ಥ ಶ್ರೀಪಾದಂಗಳವರಿಗೆ ಅವರು ಸ್ಥಾಪನೆ ಮಾಡಿದ್ದು ಈ ಗುರುಕುಲ. ಈಗ ಅವರಿಂದ ಚೈತನ್ಯ ಹಿಂದೆ ಇದ್ದಿರಬಹುದು, ಈಗ ನವಚೈತನ್ಯವನ್ನ ಪಡೆದು ಅದು ಎಲ್ಲ ಕಡೆ ಆ ಚಂದ್ರಿಕೆಯ ಗುರುಕುಲದ ಲಾಭ ಆಗ್ತಾ ಇದೆ. ಅವರಿಗೆ ನಾವು ಕೊಡಬೇಕಾದ ಗುರುದಕ್ಷಿಣೆ ಏನು? ಯಾಕೆಂದ್ರೆ ವಿದ್ಯಾ ಶ್ರೀಸತೀರ್ಥ ಶ್ರೀಪಾದಂಗಳವರು ನಮಗೆ ಬೇಕಾದಷ್ಟು ಗ್ರಂಥಗಳನ್ನ ಪಾಠ ಹೇಳಿದ್ದಾರೆ, ಉದ್ಗ್ರಂಥಗಳ ಪಾಠ ಹೇಳಿದ್ದಾರೆ. ವ್ಯುತ್ಪತ್ತಿವಾದ ಮತ್ತು ತರ್ಕ ಗ್ರಂಥಗಳು, ಪಕ್ಷತ, ಇವೆಲ್ಲ ಬಹಳ ದೊಡ್ಡ ದೊಡ್ಡ ಗ್ರಂಥ, ಅದನ್ನೆಲ್ಲ ಹೇಳಿದ್ದಾರೆ. ಅಂಥ ಗುರುಗಳಿಗೆ ನಾವು ಕೊಡಬೇಕಾದ ಗುರುದಕ್ಷಿಣೆ ಅಂತಂದ್ರೆ ಪ್ರಾಚೀನ ಗ್ರಂಥಗಳ ಸಂದೇಶವನ್ನ ಜನರಿಗೆ ಮುಟ್ಟಿಸ್ಬೇಕು. ಅದಕ್ಕೊಂದು ಸದವಕಾಶ ಈಗ ಬಂದಿದೆ. ಅವರ ಪೂರ್ವಾಶ್ರಮದ ಚಿರಂಜೀವಿಯಾಗಿರ್ತಕ್ಕಂಥ ಪ್ರಣವಾಚಾರ್ಯರು ನಮ್ಮಲ್ಲಿ ತಿಳಿಸಿದ್ರು, ಇಂಥ ಒಂದು ಚಂದ್ರಿಕಾ ಗುರುಕುಲದಲ್ಲಿ ವಾರಕ್ಕೆ ಒಂದು ದಿವಸವಾದರೂ ಒಂದು ಪಾಠ ಹೇಳಬೇಕು ಅಂತ. ಮೊದಲು ನಾವೇನು ಹೇಳೋದು ಅಂತ ಸಂಕೋಚ ಪಟ್ವಿ. ಆದರೆ ಗುರುದಕ್ಷಿಣೆ ಕೊಡಬೇಕಾದ್ದು ನ್ಯಾಯ, ಆದ್ದರಿಂದ ಆ ಕೆಲಸವನ್ನ ಒಪ್ಪಿಕೊಂಡಿದ್ದೇವೆ. ಸಂಗ್ರಹ ರಾಮಾಯಣವನ್ನ ಪಾಠ ಹೇಳಬೇಕು ಅಂತ ಆಯ್ತು. ರಾಮಾಯಣ ಬಹಳ ಮುಖ್ಯವಾದದ್ದು. ನಮ್ಮ ಭಾರತ ದೇಶದ ಎರಡು ಕಣ್ಣುಗಳಿದ್ದ ಹಾಗೆ. ಮಹಾಭಾರತ, ರಾಮಾಯಣ ಎರಡು ಕಣ್ಣು. ರಾಮಾಯಣ ಮಹಾಭಾರತ ಎನ್ನೋ ಎರಡು ಕಣ್ಣಿನಿಂದ ನಾವು ನೋಡಿದಾಗ ಅನೇಕ ತತ್ವಗಳು ನಮಗೆ ಕಾಣಿಸ್ತದೆ. ಅದರಿಂದ ರಾಮಾಯಣವನ್ನ ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ಅದು ವಿಶೇಷವಾಗಿ ರಾಮಾಯಣವನ್ನ ಪಾಠ, ಪ್ರವಚನ, ಶ್ರವಣ, ಪಾರಾಯಣ ಎಲ್ಲ ಮಾಡಬೇಕು ಅಂತ ಉಂಟು. ವಾಸಂತಂ ಶಾರದಂಚೇತಿ ಋತು ರೋಗಕರೋ ನೃಣಾಂ. ವರ್ಷದಲ್ಲಿ ಬರತಕ್ಕಂಥ ಋತುಗಳ ಪೈಕಿ ವಸಂತ ಋತು ಮತ್ತು ಶರದ್ ಋತು ಇವೆರಡು ರೋಗಕಾರಕ ಋತುಗಳು ಅಂತಿದೆ. ಆ ಎರಡು ಋತುಗಳಲ್ಲಿ ವಿಶೇಷವಾಗಿ ಜ್ಞಾನ ಕಾರ್ಯ ನಡಿಬೇಕು. ಪ್ರಾಚೀನ ಗ್ರಂಥಗಳ ಪಾರಾಯಣ ಇದೆಲ್ಲ ನಡಿಬೇಕು. ಅಷ್ಟೇ ಅಲ್ಲ, ಪ್ರಾಚೀನ ಗ್ರಂಥಗಳು ಅಂತ ಅನ್ನೋದಕ್ಕಿಂತ ರಾಮಾಯಣವನ್ನೇ ಉಲ್ಲೇಖ ಮಾಡಿದ್ದಾರಲ್ಲಿ ಆ ಶ್ಲೋಕದಲ್ಲಿ. ರಾಮಾಯಣವನ್ನ ಪಠನ ಮಾಡಬೇಕು ಅಂತ ಉಂಟು. ಅದಕ್ಕೆ ವಸಂತ ಋತು ಬಂದಾಗ ವಸಂತ ವ್ಯಾಖ್ಯಾನ ಮಾಲಾ ಅಂತ ನಡೀತಾ ಇತ್ತು. ವಸಂತ ವ್ಯಾಖ್ಯಾನ ಮಾಲಾ ಅಂತ. ಆದ್ರೆ ಒಂದು 2 ತಿಂಗಳು ಮಾತ್ರ ಹಿಂದಿನ ಕಾಲದಲ್ಲಿ ನಡೀತಿತ್ತು ವಸಂತ ವ್ಯಾಖ್ಯಾನ ಮಾಲಾ ಅಂತ. ವಸಂತ ಋತು ಪೂರ್ತಿ ಪಂಡಿತರಿಂದ ಪ್ರವಚನ ಮಾಡಿಸೋದು, ವಿಶೇಷ ಜಿಜ್ಞಾಸೆ ಇದ್ದವರಿಗೆ ವಿಷಯ ತಿಳಿಸೋದು, ಇದೆಲ್ಲ ನಡೀತಾ ಇತ್ತು. ಈ ಚಂದ್ರಿಕಾ ಗುರುಕುಲದಲ್ಲಿ ನಡೆಯುವ ಷಡ್ಋತುಗಳಲ್ಲಿಯೂ ನಡೀತಕ್ಕಂಥ ಒಂದು ವ್ಯಾಖ್ಯಾನ ಮಾಲೆ ಇದು. ಅಲ್ಲಿ ವಸಂತ ಋತು ಅಥವಾ ಶರದ್ ಋತುವಿನಲ್ಲಿ ಪಾರಾಯಣ ಮಾಡಬೇಕಾದ್ರೆ ಅರ್ಥಾನುಸಂಧಾನ ಬೇಕು. ಅದಕ್ಕೋಸ್ಕರ ರಾಮಾಯಣ ಪೂರ್ತಿ ಪಾರಾಯಣ ಮಾಡೋದು ಬಹಳ ದುಸ್ಸಾಧ್ಯ. 24,000 ಶ್ಲೋಕಗಳು ರಾಮಾಯಣದಲ್ಲಿ. ಅಷ್ಟನ್ನೂ ಅರ್ಥ ಮಾಡಿಕೊಂಡು ಓದಬೇಕಾದ್ರೆ ಬಹಳ ಪರಿಶ್ರಮ ಇದೆ. ಶ್ರೀಮದ್ ಆಚಾರ್ಯರ ಮಾರ್ಗದರ್ಶನದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣ ಅಂತ ಒಂದು ಕಾವ್ಯವನ್ನೇ ಬರೆದಿದ್ದಾರೆ. ವಾಲ್ಮೀಕಿ ಋಷಿಗಳ ರಾಮಾಯಣವೂ ಒಂದು ಕಾವ್ಯವೇ. ಆದರೆ ಇದನ್ನ ವಿಶೇಷವಾದ ಅಲಂಕಾರಗಳನ್ನೆಲ್ಲ ಜೋಡಿಸಿ, ಅನುಪ್ರಾಸಾದಿ ಶಬ್ದಾಲಂಕಾರಗಳನ್ನ ಜೋಡಿಸಿ ರಚನೆ ಮಾಡಿದಂತಹ ಒಂದು ಸುಂದರವಾದ ಕಾವ್ಯ ಇದು ಸಂಗ್ರಹ ರಾಮಾಯಣ. ನಮ್ಮ ವಿದ್ಯಾಗುರುಗಳಾದ ಪೇಜಾವರ ಸ್ವಾಮಿಗಳು ಹೇಳ್ತಿದ್ರು, ಹಿಂದೆ ಒಂದ್ಸಲ ಓದಿದ್ದೆ ಸಂಗ್ರಹ ರಾಮಾಯಣ, ಮತ್ತೊಂದ್ಸಲ ಓದಿದಾಗ ಇನ್ನೂ ಹೆಚ್ಚಿನ ಸ್ವಾದು ರಸ ಅದರಲ್ಲಿ ಅನುಭವಕ್ಕೆ ಬಂತು ಅಂತ ಹೇಳ್ತಾ ಇದ್ರು. ಕಾವ್ಯದ ರಸವನ್ನ ಹೀರೋದರಲ್ಲಿ ಶಾಸ್ತ್ರದಲ್ಲಿಯೂ ಅಷ್ಟೇ ಪ್ರಾವೀಣ್ಯ ಅವರಿಗೆ, ಕಾವ್ಯದ ರಸ ಹೀರೋದ್ರಲ್ಲೂ ಅಷ್ಟೇ ಪ್ರಾವೀಣ್ಯ. ತರ್ಕೇಪಿ ಕರ್ಕಶಗೆ ಧಿಯ ವಯಮೇವ ಯೂನಂ ನೂನಂ ಕಾವ್ಯೇಪಿ ಕೋಮಲ ಧಿಯ ವಯಮೇವ ನೂನಂ ಅಂತಂದ ಹಂಗೆ
ತರ್ಕದ ಕರ್ಕಶ ಬುದ್ಧಿನೂ ಅವರಿಗಿತ್ತು, ಕಾವ್ಯದ ಕೋಮಲ ಬುದ್ಧಿನೂ ಇತ್ತು. ಬಹಳ ಪ್ರಶಂಸೆ ಮಾಡೋರು ಸಂಗ್ರಹ ರಾಮಾಯಣವನ್ನ. ಪ್ರವೀಣಾಚಾರ್ಯ ಅದನ್ನ ಹೇಳ್ರಿ ಅಂತ ಅಂದ್ಕೊಳ್ಳೆ ತತ್ಕಾಲದಲ್ಲಿ ಒಪ್ಪಿಬಿಟ್ಟೆ. ಬಹಳ ಸುಂದರವಾದ ಕಾವ್ಯ. ಪ್ರತಿ ಶ್ಲೋಕ ಹೇಳಿ ಅದರ ಅರ್ಥ ಹೇಳೋದು, ಅದರಲ್ಲಿ ಕಾವ್ಯ ರಸದ ಆಸ್ವಾದನೆನೂ ಆಗ್ತದೆ, ಜೊತೆಗೆ ಸಂಸ್ಕೃತ ಪರಿಚಯನೂ ಆಗ್ತದೆ, ಸಂಸ್ಕೃತ ಭಾಷಾ ಪರಿಚಯನೂ ಆಗ್ತದೆ. ಆ ದೃಷ್ಟಿಯಿಂದ ಆ ಪಾಠ ಮಾಡ್ತೇನೆ ಅಂತ ಒಪ್ಪಿಕೊಂಡಿದ್ದೇನೆ. ಬೇರೆ ಬೇರೆ ವಿದ್ವಾಂಸರು ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ಪಾಠಗಳನ್ನ ಮಾಡತಕ್ಕವರಿದ್ದಾರೆ. ಪರಮ ಪೂಜ್ಯರಾದ ಶ್ರೀಸತೀರ್ಥ ಶ್ರೀಪಾದಂಗಳವರು ಕೂಡ ಅವರೂ ಒಂದು ಪಾಠವನ್ನು ಹೇಳ್ತೇವೆ ಅಂತ ಒಪ್ಪಿಕೊಂಡಿದ್ದಾರೆ ಅಂತ ತಿಳಿಸಿದ್ರು ಪ್ರಣವಾಚಾರ್ಯರು. ನಾವು ಕೂಡ ಯಥಾಶಕ್ತಿ ತಿಳಿಸ್ತಾ ಇದ್ದೇವೆ. ಅಕ್ಷೋಭ್ಯತೀರ್ಥ ಮಠದ ಶ್ರೀಪಾದಂಗಳವರು ವಿಶೇಷವಾಗಿ ದಾಸ ಸಾಹಿತ್ಯ ಪರಿಣತರು. ದಾಸ ಸಾಹಿತ್ಯ ಕೇವಲ ಹಾಡ್ಲಿಕ್ಕಿರುವ ಸಾಹಿತ್ಯ ಅಲ್ಲ, ಅಧ್ಯಯನ ಮಾಡಬೇಕಾದ ಸಾಹಿತ್ಯ. ಬಹಳ ಹಿಂದಿನಿಂದ ಹೇಳ್ತಿದ್ರು. ನಮ್ಮ ಮಾಧ್ವ ಸಮ್ಮೇಳನ ಆದಾಗೆಲ್ಲ ಒಂದು ಮಾತು ಬರ್ತಾ ಇತ್ತು, ದಾಸ ಸಾಹಿತ್ಯದ ವಿದ್ಯಾಪೀಠವನ್ನ ನೀವು ಮಾಡಬೇಕು ಅಂತ ಪೇಜಾವರ ಸ್ವಾಮಿಗಳಿಗೆ ಹೇಳ್ತಿದ್ರು. ಆ ರಾಯಚೂರು ಪ್ರಾಂತ್ಯದವರೆಲ್ಲ. ಯಾಕೆಂದ್ರೆ ಸುಳಾದಿ, ಉಗಾಭೋಗ, ದಾಸರ ಪದಗಳು ಎಷ್ಟು ಗಂಭೀರವಾಗಿರ್ತದೆ. ಬರೀ ಹಾಡಿ ಮುಗಿಸೋದಲ್ಲ, ಅದರ ಅರ್ಥ ತಿಳ್ಕೋಬೇಕು. ಅದಕ್ಕೆ ಅದನ್ನ ಪಾಠ ಹೇಳುವಂತ ಒಂದು ವಿದ್ಯಾಪೀಠ ಮಾಡ್ರಿ, ಬರೀ ಸಂಸ್ಕೃತ ವಿದ್ಯಾಪೀಠ ನಡೆಸ್ತಿದ್ದೀರಿ ಅಂತ ಹೇಳ್ತಾ ಇದ್ರು. ಇವತ್ತು ಚಂದ್ರಿಕಾ ಗುರುಕುಲದಿಂದ ಆ ಕೆಲಸ ನಡೀತಾ ಇದೆ. ಅದು ಉತ್ತಮ ಪಂಡಿತರು, ಸನ್ಯಾಸಿಗಳು ಆದ ಸ್ವಾಮಿಗಳಿಂದ ಆ ದಾಸ ಸಾಹಿತ್ಯದ ಪಾಠ ಆವಾಗ ಹೆಚ್ಚಿನ ಅಭಿರುಚಿ ಬರ್ತದೆ. ಎಷ್ಟು ಸ್ವಾರಸ್ಯ ಇದೆ ದಾಸ ಸಾಹಿತ್ಯದಲ್ಲಿ. ಯಾಕೆಂದ್ರೆ ಅವರೆಲ್ಲ ವ್ಯಾಸ ಸಾಹಿತ್ಯವನ್ನೇ ಅದರಲ್ಲಿ ಇಳಿಸಿದವರು. ಅದರ ಪಾಠ, ಶ್ರೀಪಾದಂಗಳವರ ಪಾಠ, ಇದನ್ನೆಲ್ಲ ಏರ್ಪಾಟು ಮಾಡಿದ್ದು ಬಹಳ ಸಂತೋಷದ ವಿಷಯ. ಇವತ್ತು ಉದ್ಘಾಟನಾ ಸಮಾರಂಭ ಆದ್ರಿಂದ ಒಂದು ಶ್ಲೋಕ ಮಾತ್ರ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವ ಮಹೇಂದ್ರಾದಿ ವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮ ನಾರಾಯಣಾಖ್ಯಂ. ನಾರಾಯಣ ಎಂಬ ಹೆಸರುಳ್ಳಂಥ ಅಸಾಧಾರಣವಾದ ನಾಮ ನಾರಾಯಣ ಅನ್ನೋದು. ಪರಮಾತ್ಮ ತನ್ನ ಎಲ್ಲ ಹೆಸರುಗಳನ್ನು ಬೇರೆ ಬೇರೆಯವರಿಗೆ ಕೊಟ್ಟಿದ್ದಾನೆ, ಆದ್ರೆ ನಾರಾಯಣ ಅಂತ ತಾನೇ ಇಟ್ಟುಕೊಂಡ. ನಾಮಕರಣಕ್ಕೆ ವಿಧಾನ ಮಾಡಿದ್ದಾರೆ ಇಟ್ಕೊಳ್ಳಿಕ್ಕಷ್ಟೇನೆ ಮನುಷ್ಯರಿಗೆ. ಆದರೆ ದೇವತೆಗಳಿಗೆ ಪರಮಾತ್ಮ ಕೊಡುವಾಗ ನಾರಾಯಣ ನಾಮ ಯಾರಿಗೂ ಕೊಡ್ಲಿಲ್ಲ. ಋತೇ ನಾರಾಯಣಾದೀನಿ ನಾಮಾನಿ ಪುರುಷೋತ್ತಮ ಅಂತ. ಅಂಥ ನಾರಾಯಣ ಎಂಬ ಹೆಸರುಳ್ಳ ಆ ಪರಬ್ರಹ್ಮ ಅಧಿಕಂ ಸರ್ವೋತ್ತಮನಾಗಿದ್ದಾನೆ. ಸಾನಾಥ್ಯಂ ನೋ ವಿದಧತ್. ನಾವು ಸನಾಥರು ಅಂತ ಅನಿಸ್ಕೊಂಡದ್ದೇ ಅವನಿಂದ. ಇಲ್ದಿದ್ರೆ ಅನಾಥರಾಗಿ ಬಿಡ್ತಿದ್ವಿ. ದೇವರನ್ನ ಒಪ್ಪಿದಾಗ ನಾವು ಸನಾಥರಾಗ್ತೇವೆ. ಹೀಗೆ ನಮಗೆ ಸಾನಾಥ್ಯವನ್ನ, ಸನಾಥತ್ವವನ್ನ ಉಂಟು ಮಾಡಿದವನೇ ನಾರಾಯಣ. ಅಂದ್ರೆ ನಮಗೆ ನಾಥನಾಗಿ ಅವನಿದ್ದಾನೆ. ಯಾವ ದೋಷವೂ ಇಲ್ಲ. ಧೂತಾವದ್ಯ ಸುಖಚಿತಿಮಯೈರ್ ಮಂಗಲೈರ್ ಯುಕ್ತ ಮಂಗೈಹಿ. ಅವನ ಒಂದೊಂದು ಅವಯವಗಳು ಕೂಡ ಜ್ಞಾನಾನಂದಮಯ, ಮಂಗಳಮಯವಾದದ್ದು. ನಮ್ದು ಹಾಗಲ್ಲ. ತಲೆ ಮುಟ್ಟುಕೊಂಡ್ರೆ ಕೈ ತೊಳ್ಕೋಬೇಕು, ನೀರಿಗೆ ಉಗುರ್ತಾಗಬಾರ್ದು, ಏನೇನೋ ನಿಯಮಗಳಿದೆ ನಮಗೆ. ಆದರೆ ಪರಮಾತ್ಮನ ಪ್ರತಿಯೊಂದು ಅಂಗವೂ ಕೂಡ ಮಂಗಳಮಯವಾದದ್ದು. ನಮ್ಮಲ್ಲಿ ಅಮಂಗಳ ಅವಯವಗಳು ಬಹಳ ಇದೆ. ಪರಮಾತ್ಮನ ಅಂಗಗಳೆಲ್ಲ ಮಂಗಳ. ಮಂಗಲೈರ್ ಯುಕ್ತ ಮಂಗೈಹಿ. ಮಂಗಳಮಯವಾದ ಅಂಗಗಳಿಂದ ಕೂಡಿದವನು. ಯಾಕೆ ಮಂಗಳ? ಅದು ಜ್ಞಾನಾನಂದಮಯ. ಸ್ವಗುಣ ಗಣತಃ ದೇಶತಃ ಕಾಲತಶ್ಚ ವ್ಯಾಪ್ತಂ. ಅನಂತ ನಾಮಕನಾಗಿದ್ದಾನೆ.
ಅವನ ಗುಣದಿಂದ ಆನಂತೆ ಅವನಲ್ಲಿ ಉಂಟು, ದೇಶದ ಆನಂತೆ ಉಂಟು, ಕಾಲದ ಆನಂತೆ ಉಂಟು. ಗುಣದಿಂದ ಅನಂತ ಅಂತಂದ್ರೆ ಅನಂತ ಗುಣ ಪರಿಪೂರ್ಣ. ದೇಶತಃ ಅನಂತ ಅಂತಂದ್ರೆ ವ್ಯಾಪ್ತ ಅಂತಂದ್ರೆ ಸರ್ವ ದೇಶದಲ್ಲಿರುವವನು. ಕಾಲತಃ ವ್ಯಾಪ್ತ ಅಂದ್ರೆ ಸರ್ವಕಾಲದಲ್ಲಿಯೂ ಇರುವವನು. ಅನಾದ್ಯನಂತ ಕಾಲವೃತ್ತಿಯಾಗಿದ್ದಾನೆ. ಅವನಿಲ್ಲದ ದೇಶ ಇಲ್ಲ, ಅವನಲ್ಲಿಲ್ಲದ ಗುಣ ಇಲ್ಲ. ಒಂದೊಂದು ಗುಣವೂ ಪರಿಪೂರ್ಣ, ಅನಂತ ಗುಣ ಅಂತಹದ್ದು. ಹೀಗೆ ವ್ಯಾಪ್ತಂ ಸ್ವಗುಣ ಗಣತೋ ದೇಶತಃ ಕಾಲತಶ್ಚ ವ್ಯಕ್ತಂ, ಅವ್ಯಕ್ತ ಹೌದವನು. ಓಂ ತದವ್ಯಕ್ತ ಮಾಹಿ, ಅವ್ಯಕ್ತನೇ ಆದರೂ ಕೂಡ ಪ್ರಸನ್ನನಾದಾಗ ವ್ಯಕ್ತನಾಗ್ತಾನೆ. ಪ್ರಸನ್ನನಾದಾಗ ವ್ಯಕ್ತನಾಗಿ ಅನುಗ್ರಹ ಮಾಡ್ತಾನೆ. ಅಂಥ ವಿಧಿ ಭವ ಮಹೇಂದ್ರಾದಿ ವೃಂದಾರ ಕೇಂದ್ರೈಹಿ, ವಿಧಿ ಬ್ರಹ್ಮ, ಭವ ರುದ್ರ, ಮಹೇಂದ್ರ ದೇವೇಂದ್ರ ಸ್ವರ್ಗಾಧಿಪತಿ, ಇವರೇ ಮೊದಲಾದ ವೃಂದಾರಕ ಅಂದ್ರೆ ದೇವತೆಗಳು. ವೃಂದಾರ ಕೇಂದ್ರೈಹಿ, ದೇವಶ್ರೇಷ್ಠರಿಂದ ವಂದ್ಯನಾಗಿದ್ದಾನೆ. ಅಂಥ ಪರಮಾತ್ಮನನ್ನ ನಾನು ನಮಸ್ಕಾರ ಮಾಡ್ತೇನೆ, ಸ್ತೋತ್ರ ಮಾಡ್ತೇನೆ ಅಂತ, ಎರಡನ್ನೂ ಕೂಡ ಸ್ತುತಿಪೂರ್ವಕವಾಗಿ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಮುಂದೆ ಪಾಠ ಪ್ರಣವಾಚಾರ್ಯರ ಅವರು ಗೊತ್ತುಪಡಿಸಿದ ಕ್ರಮದಲ್ಲಿ ಮುಂದುವರಿಯುತ್ತದೆ. ಇವತ್ತು ಈ ಚಂದ್ರಿಕಾ ಗುರುಕುಲದ ಎರಡನೇ ತಂಡದ ಪಾಠ ದೀಪ ಪ್ರಜ್ವಲನೆ ಮೂಲಕವಾಗಿ ಉದ್ಘಾಟಿತವಾಗಿದೆ. ದೀಪ ಯಾವ ರೀತಿ ಜ್ಯೋತಿ ಎಣ್ಣೆಯನ್ನ ಹೀರ್ತದೆ, ಆ ದೀಪ ಆ ಪ್ರಣತೆಯಲ್ಲಿರ್ತಕ್ಕಂಥ ಕಡ್ಡಿ ಕಸ ಹುಳ ಅದನ್ನೆಲ್ಲ ಅಲ್ಲೇ ಬಿಡ್ತದೆ. ಎಲ್ಲರೂ ನೋಡಿದ್ದೇ ಇದು. ಕಡ್ಡಿ ಕೊರೆದು ದೀಪ ಹಚ್ಚುತ್ತಾರೆ, ಆ ಪ್ರಣತೆಯಲ್ಲೇ ಕಡ್ಡಿ ಇಡ್ತಾರೆ, ಅದಲ್ಲೇ ಇರ್ತದೆ, ಎಣ್ಣೆ ಮಾತ್ರ ಖಾಲಿ ಆಗ್ತದೆ. ಅದರಂತೆ ದೀಪದಂತೆ ಎಲ್ಲ ಶ್ರೋತೃ ವೃಂದದವರು ಗುಣಗಳನ್ನ ಗ್ರಹಣ ಮಾಡಲಿ. ಏನಾದರೂ ನ್ಯೂನಾತಿರೇಕ ದೋಷಗಳಿದ್ರೆ ಅದನ್ನ ಆ ದೀಪ ಹೇಗೆ ಎಣ್ಣೆ ಮಾತ್ರ ಹೀರಿ ಕಸ ಕಡ್ಡಿಗಳನ್ನ ಅಲ್ಲೇ ಬಿಡುತ್ತದೋ ಅದರಂತೆ ದೋಷಗಳನ್ನೆಲ್ಲ ಬಿಟ್ಟು ಗುಣವನ್ನು ಮಾತ್ರ ಹೀರುವಂತಹ ಶ್ರೋತೃಗಳಾಗ್ಲಿ ಅಂತ ಹೇಳ್ತಾ 4 ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಕೃಷ್ಣ. ಶ್ರೀ ಗುರುಭ್ಯೋ ನಮಃ. ಸ್ವಾಮಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸುತ್ತಾ, ಸ್ವಾಮಿಗಳು ತುಂಬಾ ಬ್ಯುಸಿ ಆದಂತಹ ಶೆಡ್ಯೂಲ್ ಇರೋರು, ಆದ್ರೂ ಕೂಡ ಅವರು ನಮಗೋಸ್ಕರ, ಕೇವಲ ಭಕ್ತರಿಗೋಸ್ಕರ ಅವರು ಪಾಠವನ್ನ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ರು. ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಅವರು ಕೇವಲ ವೇದಾಂತಿಗಳಲ್ಲ, ತಾರ್ಕಿಕರು ಹೌದು, ಆಲಂಕಾರಿಕರು ಹೌದು. ಆದ್ರಿಂದಾಗಿ ಅಲಂಕಾರ ರಸವತ್ತಾಗಿರುವಂತಹ ಈ ರಾಮಾಯಣದ ಪ್ರವಚನದಲ್ಲಿ ಅವರು ಅತ್ಯಂತ ಸಮರ್ಥರು. ಅಂದ್ರೆ ಅತ್ಯಂತ ಸಮರ್ಥರು ನಾವು ಹೇಳಲಿಕ್ಕೆ ಸಾಧ್ಯ, ಅವ್ರು ಸ್ವತಃ ಅವ್ರು ಅಲ್ಲೇ ಇರುವಂತಹದ್ದು. ಅದನ್ನ ನಾವೆಲ್ಲರೂ ಕೂಡ ಸ್ವಾಮಿಗಳ ಮೂಲಕ ಪಡ್ಕೊಳ್ಳೋಣ ಅಂತ ಹೇಳ್ತಾ ಸ್ವಾಮಿಗಳಿಗೆ ಪುನಃ ನಮಸ್ಕಾರವನ್ನ ಸಲ್ಲಿಸುತ್ತಾ, ಹಾಗೆ ಪರಮ ಪೂಜ್ಯರಾಗಿರುವಂತಹ ಸಾಕ್ಷಾತ್ ಗುರುಗಳಾಗಿರುವಂತಹ ವ್ಯಾಸರಾಜ ಮಠಾಧೀಶರಾಗಿರುವಂತಹ ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ, ಸ್ವಾಮಿಗಳು ತಾವು ಇದನ್ನ ಹೇಳಿದ್ವಿ, ನಾವು ಹೋಗಿ ಚಂದ್ರಿಕಾ ಗುರುಕುಲ ಹೊಸ ತಂಡದ ಪ್ರಾರಂಭವಾಗ್ತಾ ಇದೆ ಅಂತ ಹೇಳಿ, ಸ್ವಾಮಿಗಳು ಖುದ್ದಾಗಿ ಯಾವ್ಯಾವ ಪಾಠಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಎಲ್ಲವನ್ನೂ ಲಿಸ್ಟ್ ಅನ್ನು ಇಸ್ಕೊಂಡು ಅವರು ಪರೀಕ್ಷಿಸಿ ಒಂದು ಮಾತು ಹೇಳಿದ್ರು, ಯಾವುದ್ರಲ್ಲೂ ಲೋಪದೋಷಗಳಾಗಬಾರ್ದು ಅಂತ ಹೇಳಿದ್ರು. ಯಾಕೆ ಅಂತಂದ್ರೆ ಇದು ಒಂದು ಶ್ರೇಷ್ಠವಾದಂತಹ ಕರ್ತವ್ಯ. ಈ ಕರ್ತವ್ಯದಲ್ಲಿ ಯಾವುದೇ ನಿಷ್ಫಲತೆ, ತೊಂದರೆಗಳು, ಅಡುಕುಗಳು ಯಾವುದೂ ಇರಬಾರ್ದು ಅಂತ ಹೇಳಿ ಅವರು ಒಂದು ಸತಿ ಎಲ್ಲವನ್ನೂ ಗಮನಿಸಿಯೇ ಆಮೇಲೆ ನಿಶ್ಚಯ ಮಾಡಿದ್ದು. ತಾವು ನಾವು ಕೇಳ್ಕೊಂಡ್ವಿ ಒಂದು ಪಾಠವನ್ನ ಮಾಡ್ಬೇಕು ಅಂತ ಹೇಳಿ ಅಂತ. ಅವರಿಗೆ ಸಂಚಾರಗಳು ಹಾಗೂ ಬೆಳಿಗ್ಗೆ ಪೂಜೆ ಪಾಠ, ಚಂದ್ರಿಕಾ ಪಾಠವನ್ನು ಪ್ರತಿನಿತ್ಯವೂ ಕೂಡ ಏನೇ ಆಗ್ಲಿ ತಾವು ಊಟ ಬಿಟ್ಟರು ಸರಿ ಚಂದ್ರಿಕಾ ಪಾಠವನ್ನು ಬಿಡೋದಿಲ್ಲ. ಈ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ, ಬೆಳಿಗ್ಗೆ ಸಮಯ ಆಗಿಲ್ಲ ಅಂತಂದ್ರೆ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಅವಾಗ್ಲೂ ಕೂಡ ಚಂದ್ರಿಕಾ ಪಾಠ. ಈ ರೀತಿಯಾಗಿ ಆ ಪಾಠದ ಮೇಲೆ ಅಷ್ಟು ಶ್ರದ್ಧೆ ಪರಮ ಪೂಜ್ಯ ಗುರುಗಳಿಗೆ, ಅಷ್ಟು ಶ್ರದ್ಧೆ. ಅವರು ಈ ಪಾಠವನ್ನ ನಾವು ನಿಯೋಜನೆ ಮಾಡ್ತಾ ಇದೀವಿ ಅಂತ ಹೇಳಿದಾಗ ತುಂಬಾ ಆದರದಿಂದಾಗಿ ಎಲ್ಲವನ್ನೂ
ಸರಿಪಡಿಸಿ ನೋಡಿಸಿ ಆಮೇಲೆ ಅವರು ಹೂ ಅಂತ ಆದ್ಮೇಲೆನೆ ಎಲ್ಲ ಮುಂದೆ ಬರ್ದಿರುವಂತಹದ್ದು. ಅವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಒಂದೆರಡು ಭಕ್ತರಿಗೆ ಅನುಗ್ರಹ ಮಾಡಬೇಕು ಎಂದು ಅಂತ. ಒಂದೇ ನಿಮಿಷ. ಹಂಸಧ್ವಂಸ ಪದಾಂಬೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ಧತಾಂ ಮಮ ಮಾನಸೆ ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರುನ್ ಮಮ ಅರ್ಥಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿಗತಕೇಸರಿ ವ್ಯಾಸತೀರ್ಥ ಗುರುಭೂಯಾತ್ ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಂ ಪತತಿಂ ಸ್ಮರೇತ್ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಚಂದ್ರಿಕಾ ಗುರುಕುಲದ ಮುಂದಿನ ತರಗತಿಗಳು ಈ ವರ್ಷ ಈಗ ಪ್ರಾರಂಭ ಆಗ್ತಾ ಇದೆ. ತುಂಬಾ ಸಂತೋಷದ ವಿಷಯ. ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತೆ ಪರಮ ಪೂಜ್ಯ ಶ್ರೀ ವಿದ್ಯಾಪಯೋಗಿ ತೀರ್ಥ ಶ್ರೀಪಾದರೆ ಚಂದ್ರಿಕಾ ಗುರುಕುಲವನ್ನು ಸ್ಥಾಪನೆ ಮಾಡಿದ್ದರು. ಅದು ಪೂಜ್ಯರಾದ ಶ್ರೀ ವಾಚಸ್ಪತಿ ತೀರ್ಥರ ಕಾಲದಲ್ಲೂ ಮುಂದುವರೆದಿತ್ತು. ಆದರೆ ಒಂದು ವಿಶೇಷ, ಆ ಕಾಲದಲ್ಲಿ ಶಿಷ್ಯರು ಮಠಕ್ಕೆ ಬಂದು ಅಲ್ಲಿ ಪಾಠವನ್ನು ಕೇಳಬೇಕಾಗಿತ್ತು. ತುಂಬಾ ದೂರ ಇರತಕ್ಕಂತಹ ಶಿಷ್ಯರಿಗೆ ಅಲ್ಲಿ ಬಂದು ಕೇಳುವ ಒಂದು ಸೌಲಭ್ಯ ತುಂಬಾ ಕಡಿಮೆ ಇತ್ತು. ಆದರೆ ಈ ಕಾಲದಲ್ಲಿ, ಈ ಸಂದರ್ಭದಲ್ಲಿ ನಮಗೆ ದೊರಕಿರುವ ಈ ಒಂದು ತಾಂತ್ರಿಕ ಸೌಲಭ್ಯ ಸಾವಿರಾರು ಮೈಲಿ ದೂರದಲ್ಲಿರತಕ್ಕಂಥವರು ಕೂಡ ಹತ್ತಿರದಲ್ಲಿ ಕುಳಿತು ಕೇಳೋದಕ್ಕಿಂತಲೂ ಚೆನ್ನಾಗಿ, ಯಾವುದೇ ಅಡಚಣೆ ಇಲ್ಲದೆ, ಯಾವುದೇ ಆಯಾಸವಿಲ್ಲದೆ ಪಾಠವನ್ನು ಕೇಳತಕ್ಕಂಥ ಒಂದು ಸೌಲಭ್ಯ ನಮಗೆ ವಿಜ್ಞಾನಿಗಳು ದೊರಕಿಸಿಕೊಟ್ಟಿದ್ದಾರೆ. ಹೀಗಾಗಿ ಸಾವಿರಾರು ಜನ ಈ ಚಂದ್ರಿಕಾ ಗುರುಕುಲದ ಶಿಷ್ಯರಾಗಿದ್ದಾರೆ ಅಂತ ಕೇಳಕ್ಕೆ ಬಹಳ ಸಂತೋಷ ಆಗತ್ತೆ. ಮತ್ತು ಈ ಒಂದು ವಿಜ್ಞಾನದ ಈ ಸಲಕರಣೆ ಉಪಕರಣ ನಮಗೇನು ದೊರಕಿದೆ ಅದು ತುಂಬಾ ಸಾರ್ಥಕವಾದದ್ದು ಅಂತ ಅನ್ನಿಸ್ತಾ ಇದೆ. ಹಿಂದೆ ಕೋವಿಡ್ ಕಾಲದಲ್ಲಿ ಇಂತಹ ಒಂದು ಸೌಲಭ್ಯವನ್ನ ಉಪಯೋಗಿಸ್ಕೊಂಡು ನಾವು ಹೊರಟಾಗ ಬಹಳ ಜನ ಅದರ ಸದುಪಯೋಗವನ್ನು ಪಡೆದುಕೊಂಡ್ರು. ಆಗ ಶಾಸ್ತ್ರಗ್ರಂಥಗಳ ಪ್ರವಚನಕ್ಕಿಂತಲೂ ಪೂರ್ವಭಾವಿಯಾಗಿ ನಾವು ಪಡೆಯಬೇಕಾದ ಒಂದು ಫೌಂಡೇಶನ್ ಅಂತ ಹೇಳ್ತಾರೆ. ಪ್ರಾರಂಭದಲ್ಲಿ ಶಾಸ್ತ್ರಾಧ್ಯಯನಕ್ಕೆ ಪ್ರವೇಶ ಮಾಡುವುದಕ್ಕಿಂತ ಮುಂಚಿತವಾಗಿ ಪಡೆದುಕೊಳ್ಳಬೇಕಾದ ವಿಷಯಗಳ ಪರಿಚಯವನ್ನು ಮಾಡಿಕೊಡ್ಲಾಯಿತು. ಅಷ್ಟೇ ಅಲ್ಲದೆ ದಾಸಾಹಿತ್ಯದ ಪಾಠಗಳು ನಡೆದವು. ಅದರಂತೆ ಉಪನಯನಾದ ವಟುಗಳಿಗೆ ಸಂಧ್ಯಾ ವಂದನೆ ಮೊದಲಾದ ಸ್ತೋತ್ರಗಳನ್ನು ಹೇಳ್ಕೊಡ್ತಕ್ಕಂತಹ ಕಾರ್ಯಕ್ರಮ ಇದೆಲ್ಲವೂ ಕೂಡ ಆ ಕಾಲದಲ್ಲಿ ಪ್ರಾರಂಭ ಆಯಿತು. ಈಗ 2ನೇ ಹಂತದ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಈ ಎಲ್ಲಾ ಹಂತದ ಕಾರ್ಯಕ್ರಮಗಳು ಎಲ್ಲಾ ಕಾಲದಲ್ಲೂ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ಅನ್ನೋದನ್ನ ಹೇಳಬೇಕಾದದ್ದಿಲ್ಲ. ಈಗ ನಡೆಯತಕ್ಕಂಥ ಪಾಠಗಳು ಕೆಲವು ವಾರಕ್ಕೆ 1-2 ದಿವಸಗಳು ಅಂತಂದ್ರೆ ತುಂಬಾ ಕಡಿಮೆ ಅಂತ ಅನ್ನಿಸ್ತದೆ. ಆದ್ರೆ ಕಾಲಕ್ರಮದಲ್ಲಿ ಅದನ್ನು ಯಾವ ರೀತಿ ಯೋಜನೆ ಮಾಡಬಹುದು, ಹೇಗೆ ಹೆಚ್ಚು ಉಪಯುಕ್ತವಾಗಬಹುದು ಅಂತ ಅನ್ನೋದನ್ನ ನಾವು ಪ್ರಾರಂಭ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಆ ರೀತಿ ಅದರ ಬದಲಾವಣೆಗಳನ್ನು ಮಾಡ್ಕೊಳ್ಬಹುದು. ಹಿಂದಿನ ಕಾಲದಲ್ಲಿ
ಈಗಾಗಲೇ ಹೇಳಿದಂತೆ ಶಿಷ್ಯರು ಗುರುಗಳ ಸನ್ನಿಧಾನಕ್ಕೆ ಬರಬೇಕಾಗಿತ್ತು. ನಾವು ವೇದಿವ್ಯಾಸರನ್ನ ಪ್ರಾರ್ಥನೆ ಮಾಡ್ಬೇಕಾದ್ರೆ ಉಪನಿಷತ್ತಿನಲ್ಲಿ ಹೇಳಿದಂತೆ ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ ಅಂತ ಶಿಷ್ಯರು ಬೆಳಗ್ಗೆ ಬರಲಿ, ನಮ್ಮಲ್ಲಿ ಅಧ್ಯಯನ ಮಾಡಲಿ ಅಂತ ಪ್ರಾರ್ಥನೆ ಮಾಡಬೇಕಾದ ಅವಶ್ಯಕತೆ ಇತ್ತು. ಆದರೆ ಶಿಷ್ಯರು ಎಷ್ಟೇ ದೂರದಲ್ಲಿದ್ದರೂ ಕೂಡ ಈಗ ಪಾಠಗಳನ್ನ ಕೇಳತಕ್ಕಂತ ಒಂದು ಸೌಲಭ್ಯ ಇದೆ ಅಂತ ನಾನು ಮೊದಲೇ ಹೇಳಿದಂತೆ ನಡೆದಿದೆ. ಇಲ್ಲಿ ಬರತಕ್ಕಂತಹ ಲೋಪದೋಷಗಳನ್ನ ಕಾಲಕ್ರಮದಲ್ಲಿ ತಿದ್ದುಕೊಂಡು ಅದು ಅತ್ಯಂತ ಉಪಯುಕ್ತವಾದ ಒಂದು ಕಾರ್ಯಕ್ರಮ. ಈ ಚಂದಿಕಾ ಗುರುಕುಲದ ಕಾರ್ಯಕ್ರಮ ಆಗಲಿ ಇನ್ನೂ ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ಎಷ್ಟು ಈ ದಿಶೆಯಲ್ಲಿ ನಾವು ಯೋಜನೆಗಳನ್ನು ಹಾಕಿದ್ರು ಕೂಡ ಅದು ಅಲ್ಪವೇ. ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ಅಧ್ಯಯನ ಮಾಡತಕ್ಕವರಿಗೆ ಅತ್ಯಂತ ಉಪಯುಕ್ತವಾಗಿ ನಡೆಯಲಿ ಅಂತ ನಾನು ಗೋಪಾಲಕೃಷ್ಣ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ವಾರಕ್ಕೆ ಒಮ್ಮೆ ಒಂದು ಪಾಠ ನನ್ನಿಂದ ಆಗಬೇಕು ಅಂತ ಕೇಳಿದಾಗ ನಾನು ಗೀತಾ ವಿವೃತಿ ಅಥವಾ ಭಾಗವತ ತಾತ್ಪರ್ಯ ಇದರಲ್ಲಿ ಬಂದ್ ಮಾಡೋಣ ಅಂತ ಇದ್ದೇನೆ. ಭಾಗವತ ತಾತ್ಪರ್ಯವನ್ನ ಪ್ರಾರಂಭ ಮಾಡಬಹುದು ಅಂತ ಅನ್ಸುತ್ತೆ. ಭಾಗವತ ತಾತ್ಪರ್ಯ ಬಹಳ ಅದ್ಭುತವಾದ ಗ್ರಂಥ. ಸುಮಧ್ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರ ಗ್ರಂಥಗಳ ಮಹತ್ವವನ್ನ ವರ್ಣನೆ ಮಾಡಬೇಕಾದ್ರೆ ಪುರಾಣ ಸ್ಥಾನಪಾಂಥಾನಾಂ ಅಭಾಷಾತ್ರ ವೇದಿನಾಂ ಭವತಾ ಸುಸಖಾ ಚಕ್ರೆ ಶ್ರೀ ಭಾಗವತ ನಿರ್ಣಯ ಅಂತ ಭಾಗವತ ನಿರ್ಣಯದ ಮಹತ್ವವನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಒಬ್ಬ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಮಾಡ್ತಾ ಇದ್ದಾನೆ. ಅವನು ಹೋಗುವ ಮಾರ್ಗದಲ್ಲಿ ಇರತಕ್ಕಂತಹ ಜನಗಳಿಗೆ ಯಾವ ಭಾಷೆಯ ಪರಿಚಯವಿದೆಯೋ ಆ ಭಾಷೆಯ ಪರಿಚಯ ಇವನಿಗಿಲ್ಲ. ಬಹಳ ದುರ್ಗಮವಾದ ಸ್ಥಳ ಅದು. ಬಹಳ ಕಷ್ಟಪಟ್ಟು ಹೋಗ್ತಾ ಇದ್ದಾನೆ, ಆದ್ರೆ ಭಾಷೆ ಗೊತ್ತಿಲ್ಲ. ಆಗ ಯಾರಾದ್ರೂ ಒಬ್ಬ ಒಳ್ಳೆಯ ಸ್ನೇಹಿತ ಸಿಕ್ಕಾಗ ಅವನ ಮುಖಾಂತರವಾಗಿ ಆ ಭಾಷೆಯ ಪರಿಚಯವುಳ್ಳಂತ ಅವರ ಮುಖಾಂತರವಾಗಿ ನಾವು ಅಲ್ಲಿ ಸುಖವಾಗಿ ನಮ್ಮ ಉದ್ದೇಶವನ್ನ ಗುರಿಯನ್ನು ತಲುಪಬಹುದು. ಹಾಗೆ ಈ ಪುರಾಣ ಸ್ಥಾನ ಪುರಾಣಗಳ ತಲುಪತಕ್ಕಂತ ಮಾರ್ಗ ಅಂತ ಜನರು ಅಧ್ಯಯನ ಮಾಡತಕ್ಕಂತ ಅವರಿಗೆ ಒಂದು ಭಾಷೆಯ ಪರಿಚಯವಿದ್ದರೆ ಸಾಲದು, ಭಾಷಾತ್ರಯದ ಪರಿಚಯ ಬೇಕು. 3 ಭಾಷೆಗಳ ಪರಿಚಯ ಬೇಕು. ಋಷಿ ಭಾಷೆ, ಸಮಾಧಿ ಭಾಷೆ, ದರ್ಶನ ಭಾಷೆ ಅಂತ 3 ಭಾಷೆಗಳಿದೆ ಪುರಾಣಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ. ಆ ಭಾಷೆಗಳ ಪರಿಚಯವಿಲ್ಲದೇ ಇದ್ದವರು ಪುರಾಣ ಸ್ಥಾನಕ್ಕೆ ಹೊರಟಾಗ, ಆ ಮಾರ್ಗದಲ್ಲಿ ಪುರಾಣಗಳ ಪರಿಚಯ ಮಾಡಿಕೊಳ್ಳುವ ಮಾರ್ಗದಲ್ಲಿ ಹೊರಟಾಗ ಆ ಭಾಷೆಯ ಪರಿಚಯವೇ ಇಲ್ಲ. ಯಾರಾದರೂ ಪರಿಚಯವಿಲ್ಲದೆ ಇದ್ದವರು, ಭಾಷೆಯನ್ನು ತಿಳಿಯದೇ ಇದ್ದವರು ಸಿಕ್ಕಾಗ ನಮಗೆ ಆಗತಕ್ಕಂಥ ಅನಾನುಕೂಲತೆಗಳು ವಿವರಿಸಬೇಕಾಗಿಲ್ಲ. ಹಾಗೆ ಈ ಪುರಾಣಗಳ ಪರಿಚಯವನ್ನು ಹೊರಟವರಿಗೆ ಆ ಭಾಷೆಗಳ ಪರಿಚಯವಿಲ್ಲದೆ ಹೋದ ಪಕ್ಷದಲ್ಲಿ ಬಹಳ ಅನರ್ಥ ಆಗತ್ತೆ, ಅಪಾರ್ಥವಾಗತ್ತೆ, ಅರ್ಥವೇ ಆಗೋದಿಲ್ಲ. ಅರ್ಥವಾದ ತಪ್ಪಾಗಿ ಅರ್ಥವಾಗತಕ್ಕಂತಹ ಸನ್ನಿವೇಶಗಳೇ ಜಾಸ್ತಿ. ಅಂಥವರಿಗೆ ತಾವು ಅಂದ್ರೆ ನಾರಾಯಣ ಪಂಡಿತಾಚಾರ್ಯರು ಅಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ಆ ಸ್ಥಳದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಗುರುಗಳಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನು ಕುರಿತು ತಾವು ಒಂದು ಒಳ್ಳೆಯ ಒಬ್ಬ ಸುಸಖ ಒಳ್ಳೆಯ ಸ್ನೇಹಿತ, ಅವನಿಂದ ಬಹಳ ಉಪಕಾರ ಮಾಡತಕ್ಕಂಥ ಒಂದು ಒಬ್ಬ ಸ್ನೇಹಿತ ತಾವು ಕೊಟ್ಟಿದ್ದೀರಿ. ಅದು ಯಾವುದು ಅಂತಂದ್ರೆ ಭಾಗವತ ತಾತ್ಪರ್ಯ ನಿರ್ಣಯ. ತಾವು ಮಾಡಿರತಕ್ಕಂಥ ಮಹೋಪಕಾರವನ್ನ ಜಿಜ್ಞಾಸುಗಳು ಎಂದೂ ಯಾವ ಕಾಲದಲ್ಲೂ ಆ ಋಣವನ್ನು ತೀರಿಸಲಾರರು ಅಂತನ್ನೋ ರೀತಿಯಲ್ಲಿ ಭಾಗವತ ತಾತ್ಪರ್ಯದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ಭಾಗವತ ತಾತ್ಪರ್ಯದ ಪಾಠ ಅದು ವಾರಕ್ಕೆ 1 ದಿವಸ ಅಂತ ಅಂದ್ರೆ ಪ್ರಾಯಶಃ 1-2 ಜನ್ಮಗಳಲ್ಲಿ ಮುಗಿಸೋದು ಕಷ್ಟ, ಅಷ್ಟು ವಿಸ್ತಾರವಾಗಿದೆ. ಭಾಗವತದ 12 ಸ್ಕಂದಗಳಲ್ಲೂ ಕೂಡ ಆಚಾರ್ಯರು ಬಹಳ ವಿಶೇಷವಾಗಿ ವಿಷಯಗಳನ್ನು ತಿಳಿಸಿದ್ದಾರೆ. ವಾರಕ್ಕೆ 1 ಅರ್ಧ-ಮುಕ್ಕಾಲು ಗಂಟೆ ಅಂತಂದ್ರೆ ಏನು ತುಂಬಾ ಅಲ್ಪವಾದಿತ್ತು. ಆದ್ರೆ ಎಷ್ಟು ಸಾಧ್ಯವೋ ಅಷ್ಟು
ಶ್ರಮ ಪಟ್ಟು ನಾವು ಅರ್ಥ ಮಾಡ್ಕೊ ಪ್ರಯತ್ನ ಪಡೋಣ. ನಿರ್ವಿಘ್ನವಾಗಿ ನಡೆಯಲಿ. ಶ್ರೋತೃಗಳು ಅಧ್ಯಯನ ಮಾಡೋದಕ್ಕೆ ಅವರಿಗೆ ಅದರಿಂದ ಹೆಚ್ಚು ಸೌಲಭ್ಯ ಸಿಗಲಿ. ನಿಮಗೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅವರ ಅಂತರ್ಯಾಮಿಯಾದ ಗೋಪಾಲಕೃಷ್ಣನ ಅನುಗ್ರಹದಿಂದ ಈ ಅಧ್ಯಯನ ಅದು ಅತ್ಯಂತ ಉಪಯುಕ್ತವಾದ ಅಧ್ಯಯನವಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಕೇವಲ ಮಂಗಳಾಚರಣ ಶ್ಲೋಕವನ್ನು ಮಾತ್ರ ಹೇಳ್ತೇನೆ. ಮುಂದಿನ ಪಾಠದಲ್ಲಿ ಅದರ ಅರ್ಥವನ್ನು ವಿಚಾರ ಮಾಡೋಣ. ಭಗವತ ತಾತ್ಪರ್ಯದ ಮಂಗಳಾಚರಣ ಶ್ಲೋಕ ಇದು. ಓಂ ಸೃಷ್ಟಿಸ್ಥಿತ್ಯಪ್ಯಯೇಹ ನೀತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷುರಾತ್ಮಕಸ್ಯ ವಿಷ್ಣೋರ್ಯಸ್ತಾತ್ ಸಮಸ್ತಾತ್ ಸಕಲಗುಣ ಸರ್ವದೋಷವ್ಯಪೇತಃ ಗುರುಣಾನಂದೋ ಯಯೋ ಯಃ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದ್ಯತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯ ಮುಖ್ಯಂತೀಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ತಸ್ಯ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಕೃಷ್ಣಾರ್ಪಣಂ. ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಅಭಿನಂದಿಸುತ್ತಾ, ಯತಿತ್ರಯರು ಕೂಡ ತ್ರಿವೇಣಿ ಸಂಗಮ ಸ್ನಾನವನ್ನ ನಾವು ಕುಳಿತಲ್ಲೇ ಇವತ್ತಿನ ದಿವಸ ನಮಗೆ ಒದಗಿಸಿಕೊಟ್ಟಿದ್ದಾರೆ. 3 ಜನ ಶ್ರೀಪಾದಂಗಳವರು ತಮ್ಮ ವಾಗ್ಗಂಗೆಯ ಮೂಲಕ ನಮ್ಮನ್ನೆಲ್ಲ ಪುನೀತರನ್ನಾಗಿ ಮಾಡಿ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಯಶಸ್ವಿಯಾಗಿ ಗುರುಕುಲ ನಡೀಲಿ ಅಂತ ಆಶೀರ್ವಚನ, ಅನೇಕ ಸಲಹೆಗಳನ್ನ ಕೊಟ್ಟು ಉದ್ಘಾಟನೆಯ ದಿವಸದಂದೇ ಮಂಗಳಾಚರಣೆಯ ಪಾಠವನ್ನ ಯತಿತ್ರಯರು ಮಾಡಿ ನಮಗೆ ಅನುಗ್ರಹಿಸಿದ್ದಾರೆ. ಅವರೆಲ್ಲರ ಹಾಗೂ ಭಗವಂತನ ವಿಶೇಷವಾದ ಅನುಗ್ರಹದಿಂದ ನಾವೆಲ್ಲ ಈ ಪಾಠ ಮಾಡಿ ಅದರ ಜೊತೆಗೆ ಪಾಠವನ್ನ ಕೇಳಿ ಇದರ ಉಪಯೋಗವನ್ನ ಪಡ್ಕೊಳ್ಳೋಣ ಅಂತ ಈ ಮೂಲಕ ತಿಳಿಸ್ತಾ, ಮುಖ್ಯವಾಗಿ ಗುರುಗಳು ತಿಳಿಸಿದಂತೆ ನಮಗೆ ಇದರ ವ್ಯವಸ್ಥೆ ಅಂದ್ರೆ ಆನ್ಲೈನ್ ಮುಖಾಂತರ ನಾವಿವತ್ತು ಸಾವಿರಾರು ಜನಕ್ಕೆ ಕೂತಲ್ಲೇ ತಲುಪುವಂತಹ ಒಂದು ಅದ್ಭುತವಾದ ಸೌಲಭ್ಯ ನಮ್ಮಲ್ಲಿದೆ. ಆದರೂ ಯೋಜಕಸ್ತತ್ರ ದುರ್ಲಭ ಅಂತ ಅವಾಗವಾಗ ನಮಗೇನಾಗುತ್ತೆ, ಮಧ್ಯವರ್ತಿಗಳು ಬೇಕಾಗತ್ತೆ, ಆ ಜನರಿಗೆ ಅದನ್ನು ಮುಟ್ಟಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ಪಾಠ ಮಾಡುವಾಗ ಅದಕ್ಕೆ ಬೇಕಾದಂತಹ ಲಿಂಕ್ಗಳೇನಿದೆ, ಅದು ಯಾವ ಸಮಯದಲ್ಲಿ ಅವರಿಗೆ ಅದು ತಲುಪಬೇಕು, ಅದನ್ನು ಯಾವ ರೀತಿಯಲ್ಲಿ ಓಪನ್ ಮಾಡಬೇಕು, ಹೀಗೆಲ್ಲ ಏನು ಆ ಟೆಕ್ನಿಕಲ್ ಟರ್ಮ್ಗಳಿದೆ, ಅದರ ಮೂಲಕವಾಗಿ ನಮಗೆ ಇವತ್ತು ತಾವೇ ಸ್ವಯಂ ಸೇವಕರಾಗಿ ಮುಂದೆ ನಿಂತು ಈ ಹಿಂದಿನ ಚಂದ್ರಿಕಾ ಗುರುಕುಲದಿಂದಲೂ ನಮ್ಮ ಜೊತೆಗೆ ಬಹಳ ಗಟ್ಟಿಯಾಗಿ ಬೆನ್ನೆಲುಬಾಗಿ ಈ ತಾಂತ್ರಿಕ ವಿಭಾಗದಲ್ಲಿ ನಿಂತಂತವರು ಅಜಯ್ ಅಂತ ಅನ್ನುವಂಥವರು, ಅವರು ಬಹಳ ವಿಶೇಷವಾಗಿ ನಿಂತುಕೊಂಡು ಚಂದ್ರಿಕಾ ಗುರುಕುಲದ ಎಲ್ಲ ಈ ತಾಂತ್ರಿಕ ಒಂದು ಕೆಲಸವನ್ನ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಈ ಬಾರಿಯ ಈ ಚಂದ್ರಿಕಾ ಗುರುಕುಲ ಏನು ಪ್ರಾರಂಭ ಆಗಿದೆ, ಇದರಲ್ಲಿ ಸ್ವಯಂ ಸೇವಕರಾಗಿ ಗುರುಗಳಿಗೂ ಹಾಗೂ ಶಿಷ್ಯರ ಮಧ್ಯದಲ್ಲಿ ಕೊಂಡಿಯಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಬರದೇ ಇರುವ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಅಂತ ಅಂಕಿತ್ ಅವರು, ಲೋಕನಾಥ್ ಅವರು, ಸೌಮ್ಯ ಅವರು, ಅನುರಾಧ ಅವರು, ಲಕ್ಷ್ಮಿ ಅವರು ಹಾಗೂ ಅರವಿಂದ್ ಅವರು, ಇವರೆಲ್ಲ ವ್ಯಾಸರಾಜರ ಸೇವೆ ಇದು. ನಾವು ಖಂಡಿತವಾಗಿ ಮಾಡಿ ಅವರ ವಿದ್ಯಾರ್ಥಿಗಳಿಗೂ ಹಾಗೂ ಅಧ್ಯಾಪಕರಿಗೂ ಮಧ್ಯದಲ್ಲಿ ನಾವು ಏನೇನೆಲ್ಲ ಸಹಕಾರಗಳನ್ನು ಕೊಡಬೇಕಾಗತ್ತೆ ಟೆಕ್ನಿಕಲ್ ಆಗಿ, ಅದನ್ನು ನಾವು ಮಾಡ್ತೇವೆ ಅಂತ ಮುಂದೆ ಬಂದಿದ್ದಾರೆ. ಇನ್ನೂ ಅನೇಕರಿಗೆ ಈ ರೀತಿಯಲ್ಲಿ ವ್ಯಾಸರಾಜ ಗುರು ಸಾರ್ವಭೌಮರ ಸೇವೆಯನ್ನ ಹಾಗೂ ಈ ಜ್ಞಾನಗಂಗೆಯಲ್ಲಿ ತಾವೆಲ್ಲ ಮಿಂದೇಳುವ ಸೌಭಾಗ್ಯ ಪ್ರತಿಯೊಬ್ಬರಿಗೂ ಇದೆ. ನೀವೆಲ್ಲ ಇದರ ಸದುಪಯೋಗವನ್ನ ಪಡಿಸ್ಕೊಳ್ಬಹುದು. ಈ ವಿಶೇಷವಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನ ನಮಗೋಸ್ಕರವಾಗಿ ಮೀಸಲಿಟ್ಟು ನಮಗೆಲ್ಲ ಪರಮಾನುಗ್ರಹವನ್ನ ಮಾಡಿದಂತಹ ಯತಿತ್ರಯರ ಪಾದಾರವಿಂದಗಳಿಗೆ ಹೃತ್ಪೂರ್ವಕ ಅನಂತಾನಂತ ಅಭಿನಂದನೆಗಳನ್ನ, ವಂದನೆಗಳನ್ನ ಮನಸ ಸಮರ್ಪಿಸ್ತಾ ಇದ್ದೇನೆ. ಅದರಂತೆ ಅನೇಕ ಜನ ಅಧ್ಯಾಪಕರು ಹಿಂದಿನ ಚಂದ್ರಿಕಾ ಗುರುಕುಲ ಅದರಲ್ಲಿ ಪಾಠ ಈಗಲೂ ಕೂಡ ಮಾಡ್ತಾ ಇರತಕ್ಕಂಥವರು, ಈಗ ಪಾಠ ಮಾಡ್ಲಿಕ್ಕೆ ಅಂತ ಇರುವಂತಹ ಎಲ್ಲ ಅಧ್ಯಾಪಕರು ಇಲ್ಲಿ ಸೇರಿದ್ದೀರಾ. ಹಾಗೂ ದೊಡ್ಡದಾದ ಜಿಜ್ಞಾಸು ವರ್ಗ, ಅದೇ ನಮಗೆ ಬಲ. ಆ ಜಿಜ್ಞಾಸು ವರ್ಗ ಎಲ್ಲ ನೀವೇನೆಲ್ಲ ಸೇರಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನ, ವಂದನೆಗಳನ್ನ ಸಮರ್ಪಿಸ್ತಾ, ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ನಡೆಸ್ಕೊಡ್ಲಿಕ್ಕೆ ಸಹಕಾರ ಕೊಟ್ಟಂತಹ ಪ್ರತಿಯೊಬ್ಬ ತಾಂತ್ರಿಕ ವರ್ಗದವರಿಗೂ ಹಾಗೂ ಪ್ರತಿಯೊಬ್ಬರಿಗೂ ಮತ್ತೆ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಕಾರ್ಯಕ್ರಮವನ್ನ ಮುಗಿಸೋದು ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಕೇಳ್ಕೊಳ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.